ಮನೆಯಲ್ಲಿ ಕೂತು ನಮ್ಮ ಶೋ ನೋಡಿ ಮನಸ್ಸು ತುಂಬಿ ಹಾರೈಸ್ತಾ ಇರುವಂತ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಇದು ಕರ್ನಾಟಕದ ನಂಬರ್ 1 ಕಾಮಿಡಿ ಶೋ ಮಜಾ ಭಾರತ. ನಾನು ಮಜಾ ಭಾರತದ ನಾಯಕ ನಿರಂಜನ್ ದೇಶಪಾಂಡೆ. ಮಜವಾಗಿ ಕೂತು ನಮ್ಮ ಶೋನ ಎಂಜಾಯ್ ಮಾಡ್ತಾ ಇರುವಂತಹ ನಮ್ಮ ಸ್ಮೈಲಿಂಗ್ ಪಾರ್ಟ್ನರ್ಸ್ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಮಜಾಧಿಪತಿಗಳಾದಂತಹ ಗುರು ಕಿರ್ರಾ, ಇಷ್ಟಕಾಮ್ಯದ ಹುಡುಗಿ ಹುಬ್ಬಳ್ಳಿ ಬೆಡಗಿ ಮಯೂರಿ, ನಗ್ಸೋದಕ್ಕೆ ಪಣ ತೊಟ್ಟು ಕೂತಿರುವಂತಹ ನಮ್ಮ ಆಸ್ಥಾನ ಕಲಾವಿದರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಓಕೆ, ಇವಾಗ ನಾವು ಮೇ 1 ಬಗ್ಗೆ ಮಾತಾಡೋಣ. ರೀ, ಆಗಷ್ಟೇ ಮುಗಿತಾ ಬಂತು. ಯಾವ್ದ್ರಿ ಇದು ಮೇ 1 ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ? ಅಲ್ಲಿ ಇರೋದು ಟ್ವಿಸ್ಟು. ಈ ಮೇ 1 ಬಗ್ಗೆ ಹೇಳೋದಕ್ಕೆ ಇಬ್ರು ಸ್ಪೆಷಲ್ ಗೆಸ್ಟ್ ನ ಕರೆದೀನಿ. ಅವ್ರನ್ನೇ ಕೇಳ್ಬೋಣ, ಏನಿದು ಮೇ 1? ಸೊ ಲೆಟ್ಸ್ ವೆಲ್ಕಮ್ JK ಅಂಡ್ ರಕ್ಷಾ ಸೋಮಶೇಖರ್. ಮತ್ತೊಮ್ಮೆ ಮಜಾ ಭಾರತಕ್ಕೆ ಸ್ವಾಗತ. ಸೊ JK ಅಂಡ್ ರಕ್ಷಾ ಸೋಮಶೇಖರ್ ಇಬ್ಬರಿಗೂ ಮಜಾ ಭಾರತಕ್ಕೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ಸೊ JK, ಏನಿದು ಮೇ 1? ಎಲ್ಲ ಸಿನಿಮಾ ಹೆಸರು ಕೇಳಿದಿರಿ, ಸಿನಿಮಾ ಯಾವ್ದು ಕ್ಯಾಲೆಂಡರ್ ಇರೋ ಡೇಟ್ ಅನ್ನೆಲ್ಲ ಇಟ್ಬಿಟ್ಟು ಸಿನಿಮಾ ಏನಿದು? ಅದೇ ಇವಾಗ ಆ ಕ್ಯೂರಿಯಾಸಿಟಿ ಇದೆಯಲ್ಲ, ಏನು ಮೇ 1 ಅಂತ. ಕ್ಯೂರಿಯಾಸಿಟಿ ಡೆವಲಪ್ ಮಾಡೋದಕ್ಕೇನೆ ಮೇ 1 ಆಕ್ಚುಲಿ ಇರೋದು. ಫಸ್ಟ್ ಥಿಂಗ್ ಇಸ್ ಮೇ 1 ನನ್ನ ಬರ್ಡೇ. ಇಸ್ ಇಟ್? ಯಾ. ಓಕೆ. ಅಂಡ್ ಸೊ ಈ ಸಿನಿಮಾದು ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ ಎಲ್ಲ ನಾನೇ ಬರ್ದಿರೋದು. ಸೊ ಆ ಒಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಒಬ್ಬ ಆಕ್ಟರು, ಅವನ ಒಂದು ಬರ್ತ್ಡೇ ದಿವಸ ಏನ್ ನಡೆಯುತ್ತೆ ಅದೇ ಸಿನಿಮಾ. ಅಂದ್ರೆ ಇದು ರಿಯಲ್ ಲೈಫ್ JK ಕತೆ ಅನ್ಕೊಳ್ಳಿ, ಹಂಗೇನೆ ಆಕ್ಚುಲಿ. ಸೊ ಖಂಡಿತವಾಗ್ಲೂ ಈ ಸಿನಿಮಾ ಬಗ್ಗೆ ಇನ್ನೂ ಹೆಚ್ಚು ಮಾತಾಡೋಣ. ಬಟ್ ಅದಕ್ಕಿಂತ ಮುಂಚೆ JKಗೆ ಇವತ್ತು ಈ ಎಪಿಸೋಡು ಸ್ವಲ್ಪ ಸ್ಪೆಷಲ್. ಯಾಕೆ ಅಂತಂದ್ರೆ, ಯಾಕೆ ನಮ್ಮ ಶೋನಲ್ಲಿ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗಿ ನಮ್ ಹೆಂಡತಿ ಇಲ್ಲ, ಇನ್ನೊಂದ್ಸಲಿ ಹೆಂಡತಿ ಪತಿ ದೇವಾ, ಏನೆಲ್ಲ ಬಂದ್ಬಿಟ್ಟಿದ್ದೀರಾ? ಏನೇ ಸರ್ಪ್ರೈಸ್? ಸುಮ್ಮನೆ ಇಲ್ಲ, JK ಬರ್ತಾ ಇರೋದ್ರಿಂದ ಗೊತ್ತಾಗಿ ಮಯೂರಿ ಇಲ್ಲ ನಾನೇ ಬರ್ತೀನಿ ಗೆಸ್ಟ್ ಆಗಿ ಅಂತ ಒಪ್ಕೊಂಡಿರೋದು. ಹಾಗಾಗಿ ಐ ಡೋಂಟ್ ನೋ, ಇದು ಇಲ್ಲ, ಐ ಆಮ್ ಓವರ್ವೆಲ್ಮ್ಡ್ ಬಿಕಾಸ್ ಐ ಥಿಂಕ್ ನನ್ನ ಚೊಚ್ಚಲ ಪ್ರಾಜೆಕ್ಟ್ ಅದು. ಅಂಡ್ ಆ ದಿನಗಳು ನೀವೇನ್ ಹೇಳ್ತಿದ್ದೀರಾ, ಆಫ್ ಸ್ಕ್ರೀನ್, ಆನ್ ಸ್ಕ್ರೀನ್, ಆಫ್ ದ ರೆಕಾರ್ಡ್, ವಿ ಶೇರ್ಡ್ ಅಮೇಝಿಂಗ್ ಫ್ರೆಂಡ್ಶಿಪ್. ಸೊ ಹಾಗಾಗಿ ನನಗೆ ಅವ್ರ ಬಗ್ಗೆ ಬಹಳ ಗೌರವ ಇದೆ. ಆ್ಯಂಡ್ ಹೀ ಈಸ್ ಡೂಯಿಂಗ್ ಅಮೇಝಿಂಗ್ ಇನ್ ಹಿಸ್ ಸಿನಿಮಾ. ಸೊ ಯಾ, ಐ ವಿಶ್ ಹಿಮ್ ದ ಬೆಸ್ಟ್. 3 ದಿವಸದಿಂದ ಇದೇ ಟೆನ್ಷನ್, ಬುಧವಾರ ಬರ್ತಾ ಇದ್ದಾರೆ ಅಂತ ಫುಲ್ ಥ್ರಿಲ್ ಆಗ್ಬಿಟ್ಟಿದ್ಲು. ಶಿ ವಾಸ್ ಜಸ್ಟ್ ವೇಟಿಂಗ್ ಫಾರ್ ದಿಸ್ ಡೇ. ದಟ್ಸ್ ಸೋ ಸ್ವೀಟ್. ಐ ಜೆನ್ಯೂನ್ಲಿ ವಾಸ್ ವೇಟಿಂಗ್ ಬಿಕಾಸ್ ಐ ಥಿಂಕ್ ತುಂಬಾ ದಿನ ಆದ್ಮೇಲೆ ನಾವು ಬಹುಶಃ ಈ ಶೋ ಅಲ್ಲಿ ಒಂದು ಸ್ಕ್ರೀನ್ ಅಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ಳೋದು. ಸೊ ತುಂಬಾ ಖುಷಿಯಾಗಿದೆ. ಕಮ್ 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 ಇಲ್ಲ. ಓಕೆ, ಇವಾಗ JKಗೆ ಇನ್ನೊಂದು ನಾನು ಚಾಯ್ಸ್ ಕೊಡ್ತಾ ಇದೀನಿ. ಯಾರ ಜೊತೆ ಕೂತ್ಕೊಳ್ಳೋಕೆ ಇಷ್ಟಪಡ್ತೀರಿ? ಹಳೆ ಹೆಂಡ್ತಿನ, ಹೊಸ ಹೆಂಡ್ತಿನ? ಗುರು ಸರ್ ಜೊತೆ ಕೂತ್ಕೊಂಡು. ಬಟ್ ಎನಿವೇಸ್, ನಿಮ್ಗೋಸ್ಕರ ಅದ್ಭುತವಾದ ಸೀಟ್ಗಳು ರೆಡಿ ಆಗಿದೆ. ಪ್ಲೀಸ್ ಆಸೀನರಾಗಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮದ್ವೆ ಆಗೋವರೆಗೂ ಹುಚ್ಚ ಬಿಡಲ್ಲ, ಹುಚ್ಚ ಬಿಡೋವರೆಗೂ ಮದ್ವೆ ಆಗಲ್ಲ ಅಂತ ಗಾದೆ ಇದೆ. ಇಲ್ಲೂ ಹಾಗೆ ಇದೆ ರೀ. ಅಕ್ಕನ್ ಮದ್ವೆ ಆಗೋವರೆಗೂ ತಂಗಿ ಮದ್ವೆನೇ ಆಗಲ್ಲ ಅಂತಿದಾರ್ರಿ. ಹೋಗ್ಲಿ, ಆ ಅಕ್ಕನಿಗೆ ಮೊದ್ಲು ಮದ್ವೆ ಮಾಡಿಸ್ಬಿಟ್ಟು ಬರೋಣ. ಎಲ್ಲಿದ್ದೀರಾ ಅಕ್ಕ ತಂಗಿ ಅಕ್ಕ ಎಲ್ಲಿದ್ದೀರಿ? ಬನ್ನಿ. ಚಿನ್ನು, ಹೋದ್ಸಲಿ ಮಜಾ ಬರೋದಕ್ಕೆ ಮಯೂರಿ ಅವ್ರು ಬಂದಿದ್ದಾಗ ಕುಂಬಳಕಾಯಿ ಕೊಟ್ಟು ಪ್ರಪೋಸ್ ಮಾಡಿದ್ದೆ. ಆದ್ರೆ ಈ ಸಲ ನಿನ್ಗೆ ನವಿಲ್ಗರಿ ಕೊಟ್ಟು ಪ್ರಪೋಸ್ ಮಾಡ್ತಾ ಇದ್ದೀನಿ. ಐ ಲವ್ ಯು. ಐ ಲವ್ ಯು ಟು. ಚಿನ್ನ, ತಿಂಗಳಿಗೊಂದ್ಸತಿ ಸಿಗ್ತೀಯಾ? ಜುಮ್ ಜುಮಾಯ ಜುಮ್ ಜುಮಾಯ ಅಂತ ಅಂದ್ಬಿಟ್ಟು ನನಗೆ ಮರಳು ಮಾಡ್ಬಿಡ್ತೀಯಾ? ಹಂಗಲ್ಲ ಕಣೋ, ನಾನು ನಿನ್ನ ಮುಂಚೆಗಿಂತ ಜಾಸ್ತಿ ಇಷ್ಟಪಡ್ತೀನಿ. ಅದೇನ್ ಮಾಡೋದು, ನನಗೂ ಕೆಲ್ಸ ಇರಲ್ವಾ? ಏಯ್, ನನಗಿಂತ ನಿನಗೆ ಕೆಲ್ಸನೇ ಇಂಪಾರ್ಟೆಂಟಾ? ನನ್ ಪರಿಸ್ಥಿತಿ ಏನಂತ ಗೊತ್ತಾ ನಿಂಗೆ? ಏನೇ ಪರಿಸ್ಥಿತಿ ನಿನಗೆ? ಹೆಣ ಸುಡಕ್ಕೆ ಕಟ್ಟಿಗೆ ಇಲ್ವಾ, ಉಳಕ್ಕೆ ಗುಳಿ ಇಲ್ವಾ? ನಮ್ ಪ್ರೀತಿ ವಿಷಯ ನಮ್ಮ ಮನೇಲಿ ಹೇಳ್ದೆ. ಏನಂದ್ರು? ಯಾವ ನಾಯಿನೂ ಪ್ರೀತಿಸ್ಬೇಡ ಅಂದ್ರು. ನೀನ್ ಯಾಕೆ ನನ್ನನ್ನು ಬಿಟ್ಬಿಟ್ಟು ನಾಯಿ ಪ್ರೀತಿಸಕ್ ಹೋಗಿದೆ? ನಾಯಿ ಅಂತಿದ್ದು ನಿನಗೆ ಕಣೋ. ಯಾ, ಐ ಆಮ್ ಡಾಗ್. ಯಾ. ಓ ಮೈ ಡಾಗ್.
ಇಷ್ಟೆಲ್ಲ ಆದ್ಮೇಲೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಬಂದು ನಮ್ಮ ಮದುವೆ ಮುಹೂರ್ತನ ಫಿಕ್ಸ್ ಮಾಡ್ಸದೆ. ನಮ್ಮನೇಲಿ ಒಪ್ಪಲ್ಲ ಕಣೋ. ಯಾಕೆ ಒಪ್ಪಲ್ಲ? ಅಣ್ಣನ್ಗೆ ಕಲರ್ ಇಲ್ವಾ, ಕದರ್ ಇಲ್ವಾ, ಕಡಕ್ ಆಗಿಲ್ವಾ? ನಿನಗೆಲ್ಲ ಇದೆ, ನಮ್ಮ ಅಕ್ಕಂಗೆ ಏನೂ ಇಲ್ಲ. ಅಂದ್ರೆ ನಮ್ಮನೇಲಿ ನಮ್ಮ ಅಕ್ಕ ಒಬ್ಳಿದಾಳೆ, ಅವಳು ಯಾವ ಹುಡುಗನು ಒಪ್ಪದೇ ಇಲ್ಲ ಅಂತಾಳೆ. ಎಲ್ಲ ಹುಡುಗರನ್ನ ರಿಜೆಕ್ಟ್ ಮಾಡ್ಕೊಂಡ್ ಬರ್ತಾಳೆ. ಅಷ್ಟೊಂದ್ ಚೆನ್ನಾಗಿದ್ದಾಳ? ಸೂಪರ್ ಆಗಿದ್ದಾಳ ಕಣೋ. ಇವಳಕ್ಕಿಂತ ಮೊದ್ಲು ಅವಳಾರ ಸಿಕ್ಕಿದಿದ್ರೆ. ಏನಂದೆ? ಏನಿಲ್ಲ. ನನ್ ಬಂಗಾರ ಅಕ್ಕ ಇಲ್ಲ ನೋಡು. ಜಗ್ಗು, ಈ ಪ್ರಪಂಚದಲ್ಲಿ ಆಗಲ್ಲ ಅನ್ನೋ ವಿಷಯನೂ ಇದೆ ಅಂತ ಈಗ್ಲೇ ಕಣೆ ಗೊತ್ತಾಗಿತ್ತು ನನಗೆ. ಲೇ, ನಮ್ಮ ಮನೇಲಿ ಹಳೆ ಪೇಂಟ್ ಕೆರೆಯವರೆಗೂ ಹೊಸ ಪೇಂಟ್ ನ ಹಾಕಲ್ಲ ಅಂತಿದ್ದಾರೆ ಕಣೋ. ಅದು ಪೇಂಟ್ ಅಲ್ಲ ಕಣೆ, ರೋಡ್ಗೆ ಹಾಕಿರೋ ಡಾಂಬರು. ಇವಳೆ ಮದ್ವೆ ಆಗೋವರೆಗೂ ನಮ್ಮಿಬ್ರು ಮದ್ವೆ ನಡೆಯಲ್ಲ. ಏನ್ ಮಾಡೋದೀಗ? ಏನೇ ಮಾಡೋದು? ಹಳ್ಳ ಇರೋ ಕಡೆ ಸೈಕಲೇ ಓಡ್ಸಕ್ಕಾಗಲ್ಲ, ಇವಳು ಟ್ರೈನ್ ಓಡಿಸಿ ಅಂತವಳೆ. ಅಮ್ಮ ತಾಯಿ, ನೀನು ಬೇಡ, ನೀನ್ ಲವ್ವೂ ಬೇಡ ನನ್ಗೆ. ಜಗ್ಗು, ನನ್ನನ್ನೊಂದ್ಸಲ ಸರಿಯಾಗಿ ನೋಡು. ಏನ್ ಹೇಳು? ಆಗಲ್ವಾ? ಈ ಪ್ರಪಂಚದಲ್ಲಿ ಆಗಲ್ಲ ಅನ್ನೋ ವಿಷಯನೇ ಇಲ್ಲ, ಹೇಳು. ಹಾಗಾದ್ರೆ ಅವಳಿಗೊಂದು ಒಳ್ಳೆ ಗಂಡನ್ ಹುಡುಕಿ ಮದ್ವೆ ಮಾಡು. ಬರ್ಲಾ? ಸರಿ ಇವಳು ಮುಂದ್ಗಡೆ ಲೆಗ್ ಪೀಸ್ ಇಟ್ಟು ಬಾಯಿಗೆ ಪ್ಲಾಸ್ಟರ್ ಹಾಕ್ಬಿಟ್ಟು ಹೋಗ್ತಾವಳೆ. ಹೆಂಗಾದ್ರೂ ಮಾಡಿ ಅವಳ ಅಕ್ಕನ ಮನೆಯಿಂದ ಸಾಗಿಸ್ಬೇಕಲ್ಲ. ಅಮಾಯಕ ಯಕ 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 ಅಮಾಯಕ ಯಕ ಯಕ ಯಕ. ಲೇ ಜಗ್ಗಪ್ಪ, ಯಾವನ ನೀನು? ಲೇ ನಾನು ಕಣ ಗೊಬ್ಬರಗಾಲ. ಲೇ ಒಂದೇ ತಟ್ಟೆ ಇಡ್ಲಿ ತಿನ್ನೋದು ಮರ್ತೋದ್ಯಾ? ಲೇ ಗೊಬ್ಬರಗಾಲದಲ್ಲಿ ಕಪ್ಪೆಗಳನ್ನ ಹಿಡಿದು ತಕ್ಕಡಿಲ್ ತೂಗಿದು ಮರ್ತೋದ್ಯಾ? ಗೊಬ್ಬರ ಇನ್ನು ಬದುಕಿದೆಯೇನೋ ನೀನು? ಸತ್ತೋಗಣ. ಅಯ್ಯೋ ಅದ್ ಬಿಡು, ಇದೇನ್ ಇಷ್ಟು ದೂರ ನೀನು? ಲೋ ನನ್ ಮದ್ವೆ ನಮ್ ಪಿಣ್ಣಿ ಜೊತೆ ಸೆಟ್ ಆಯ್ತು ಕಣ. ಯಾರ ಜೊತೆ? ಪಿಣ್ಣಿ. ಇವ್ರ ಅತ್ತೆ ಮಗಳು ಪಿನ್ನಿ. ಈ ತಿಂಗಳು ಕೊನೆಲೆ ಮದ್ವೆ ಮಗ, ಅದಕ್ಕೆ ಹೇಳೋಣ ಅಂತ ಬಂದೆ. ನಿನಗೆ ಗೊತ್ತಲ್ಲ, ಊರಲ್ಲಿರೋ ಮರಕ್ಕೆಲ್ಲಾ ನೀರೆರಿತೀವಂತೆ. ಇನ್ನ ಮನೇಲೆ ಬೀಜ ಹಾಕಿ ಬೆಳೆದಿರೋ ಗಿಡಕ್ಕೆ ನೀರೆರಿದ್ರೆ ತಪ್ಪಾಗಲ್ವಾ? ದೇವ್ರೆ, ಬಾಯಾರ್ಕೆ ಅಂದ ತಕ್ಷಣ ಎಳ್ನೀರ್ನೇ ತಲೆ ಮೇಲೆ ಹಾಕಿದ್ಯಾ? ಈ ಬಕ್ರನ ಹೆಂಗಾದ್ರೂ ಮಾಡಿ ಕೌಚ್ ಹಾಕೊಂಡ್ಬಿಡ್ಬೇಕು. ಜಗಪ್ಪ ಮಗ ತಗೋ, ಶ್ರೀರಾಮ್ಪುರ ಸೆಕೆಂಡ್ ಸ್ಟೇಜ್ ಅಲ್ಲೇ ನನ್ನ ಮದ್ವೆ. ಬಂದ್ಬಿಡು, ಬರ್ಲಾ? ಏನ್ ಮಗ, ಬೆಂಗಳೂರಲ್ಲಿ ಮಳೆ ಬಿದ್ದು ಹೋದಂಗ್ ಹೋಗ್ತಾ ಇದೆಯಲ್ಲ. ನಾನು ಒಂದ್ ಮನೆಗೆ ಹುಡುಗಿ ನೋಡಕ್ ಹೋಗ್ತಾ ಇದ್ದೀನಿ, ನೀನು ಬಂದ್ರೆ ಚೆನ್ನಾಗಿರುತ್ತಪ್ಪ. ಲೇ ಫ್ರೆಂಡ್ಸ್ ಆದವನು ಎಣ್ಣೆ ಹೊಡೆಯಕ್ ಬಂದ್ರೆ ಓಕೆ, ಎಣ್ಣೆ ಹೊಡೆಯಕ್ಕೆಲ್ಲ ಬಂದ್ರೆ ಚೆನ್ನಾಗಿರಲ್ಲ ಕಣ. ಮಗ, ಫ್ರೆಂಡ್ಶಿಪ್ ಅಲ್ಲಿ ಲಿಮಿಟ್ ಇರಬಾರ್ದು ಕಣ. ಬಿಡು, ಚಿಕ್ಕ ವಯಸ್ಸಲ್ಲಿ ನಾವ್ ಇದ್ದಿದ್ನ ಮರ್ತ್ಬಿಟ್ಟೇನೋ. ಆ ಮೂಲೆ ಮನೆ ಪಂಕಜನ್ಗೆ ಫಸ್ಟ್ ನಿನ್ ಕೈಲಿ ಕಣ್ಣು ನೋಡಿಸಿ, ಆಮೇಲೆ ನಾನಲ್ವೇನೋ ಕಣ್ಣು ನೋಡ್ದಿತ್ತು. ಆ ಮೂಲೆ ಮನೆ ಸರೋಜನ್ಗೆ ಮೊದ್ಲು ನಿನ್ ಕೈ ಲವ್ ಲೆಟರ್ ಕೊಡ್ಸಿ, ಆಮೇಲೆ ನಾನಲ್ವೇನೋ ಪ್ರಪೋಸ್ ಮಾಡಿತ್ತು. ಕುಚುಕೋ, ಅರ್ಥೈತೇನೋ ಇದೆಲ್ಲ? ಹೆಂಗ ಮರೆಯಕ್ಕಾಗುತ್ತೆ? ಅಲ್ಲ, ಹೆಣ್ಣು ನೋಡಕ್ಕೆ ಇದೇ ಬಟ್ಟೆಲ್ ಬಂದ್ರೆ ಆಯ್ತದ? ಏಯ್, ನಿನ್ಗೊಂದು ಬಟ್ಟೆ ತಕೊಡೋ ಯೋಗ್ಯತೆನೂ ನನ್ಗಿಲ್ವೇನೋ? ಇಲ್ಲೇ ನಿಂತಿರು ಬಂದೆ. ನನ್ನ ಮಗ ಸ್ಕೂಲಲ್ಲಿ ಇದ್ದಾಗ ಒಂದ್ ಲಾಡಿ ಚೇಟಿನೂ ಕೊಡಿಸ್ತಿರ್ಲಿಲ್ಲ, ಈಗೇನ್ ಬಟ್ಟೆ ಕೊಡಿಸ್ತಾವನಲ್ಲ. ಹಾ, ಸಗತ್ತಾಗತ್ತಿದ್ದು ಹಾಕೋ ಮಗ. ಇದೇನು ಹಾರ? ಸೇಮ್ ಇವಾಗ ಮದುವೆ ಗಂಟರನೇ ಕಾಣಿಸ್ತಾ ಇದೆಯಾ? ಮಗ, ಎಲ್ಲೋ ಬಲಿ ಸೌಂಡ್ ಕೇಳಿಸ್ತಾ ಇದಲ್ಲ. ಪಕ್ಕದೂರಲ್ಲಿ ಮರಿ ಹೊಡಿತವ್ರೆ. ಯಾರು ನಡಿ, ಊಟ ಮಾಡ್ಕೊ ಬರದ. ಸರಿಯಾಗಿ ಉಣಿಸ್ತೀನಿ ಬಾ ನಿನಗೆ. ಕುಂಭರಾಶಿಯವರಿಗೆ ಇವತ್ತು ಅದೃಷ್ಟ. ತಿಬ್ಬರ್ಲಾಗ ಹಾಕಿದ್ರು ಬರಲ್ಲ. ಕಲಾವಿದರಿಗೆ ಕಷ್ಟಕರವಾದ ವಾತಾವರಣವಿದ್ದು ಬಿದ್ದು ಬಿದ್ದು ಮೈ ಕೈಗೆ ಏಟು ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. 2 ಗಂಟೆಗಳ ಕಾಲ ರಿಹರ್ಸಲ್ ಕೂಡ ಹೆಚ್ಚಾಗಿರುತ್ತದೆ. ಈ ಎಲ್ಲ ಕಷ್ಟ ಪರಿಹಾರಕ್ಕಾಗಿ ತಾವುಗಳು ಬೆಳಿಗ್ಗೆ 6 ಗಂಟೆಗೆ ಎದ್ದು ಸ್ನಾನ ಮಾಡಿ ನಾವು ಯಾವ ಸ್ಕಿಟ್ ಅನ್ನು ಹಾಳು ಮಾಡುವುದಿಲ್ಲ ಎಂಬ ಮಂತ್ರವನ್ನು 100 ಸಲ ಜಪಿಸಬೇಕು. ನಮಸ್ಕಾರ ಸರ್. ನಮಸ್ಕಾರ. ನಿಮ್ ದೊಡ್ಡ ಮಗಳು ನೋಡೋಣ ಅಂತ ಬಂದ್ವಿ. ನಮ್ಮ ಮಗಳನ್ನ ತುಂಬಾ ಜನ ನೋಡ್ಕೊಂಡು ಹೋದ್ರು. ನೀವು ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂದ್ರೆ ಚಪ್ಲಿ ಬಿಚ್ಚಿ ಒಳಗ್ ಬನ್ನಿ, ಇಲ್ಲ ನಾ ಚಪ್ಲಿ ಬಿಚ್ಕೊಂಡು ಹೊರಗ್ ಬರ್ಬೇಕಾಗತ್ತೆ. ಏನು ನಿಮ್ಮ ಮಾವ ಬಾಕ್ಲಲ್ಲಿ ಎಷ್ಟೊಂದು ಮರ್ಯಾದೆ ಕೊಡ್ತಾವನೆ? ದೊಡ್ಡವ್ರು ಹೇಳೋದ್ರಲ್ಲಿ ಒಂದ್ ಅರ್ಥ ಇರುತ್ತೆ ಕಣೋ. ಎಷ್ಟೋ ಸಲ ನಮ್ ಕೋ ಆರ್ಟಿಸ್ಟ್ ಗಳೇ ನಮಗ್ ಬಾಯ್ಗೆ ಬಂದಂಗ್ ಗೋಯಲ್ವಾ? ಅವ್ರ ಬಾಯ್ ಹುಳ ಬೀಳ. ನಡಿ. ನಿಮ್ ಮಗಳು ಇಷ್ಟ ಆದ್ಮೇಲೆನೆ ನೋಡಕ್ ಬಂದಿರೋದು. ಹೌದಾ? ಕೂತ್ಕೊಳ್ಳಿ. ಅಂದಾಗೆ ಟೀ, ಕಾಫಿ, ಉಪ್ಪಿಟ್ಟು, ಖಾರ ಏನು ಕೇಳದೆ ಹೋಗ್ತಾ ಇರ್ಬೇಕು. ನನ್ನ ಮಗಳನ್ನ ನೋಡಿದ ತಕ್ಷಣ ಇಷ್ಟ ಆಗಿಲ್ಲ ಅಂತಾನು ಹೋಗ್ತಾ ಇರ್ಬೇಕು. ಸರ್,
ನಿಮ್ ಮಗಳು ಇಷ್ಟ ಆದ್ಮೇಲೆನೆ ಇವ್ನ್ ಕರ್ಕ ಬಂದಿರೋದು. ಅಪ್ಪಿ ತಪ್ಪಿನುವೆ ಹುಡುಗಿ ಬಗ್ಗೆ ಏನು ಕೇಳಕ್ ಹೋಗ್ಬೇಡಿ, ನಾಚ್ಕೊಂತಾನೆ. ಅಂದಾಗೆ ಗೊಬ್ಬರಗಾಲ ಅಂತ, ಗೊಬ್ಬರಗಾಲದಲ್ಲಿ ಒಳ್ಳೆ ಕುಳ. ಏರಿ ಕೆಳಗೊಂದಿಷ್ಟು, ಏರಿ ಮೇಲೊಂದಿಷ್ಟು ಎಲ್ಲ ನಮ್ಮವೇ ಇರೋದು. ಏನ್ ಹಾಕಿದೀರ? ಏರಿ ಕೆಳಗೆ ಪಾರಮೂಲ ಹಾಕಿವ್ನಿ, ಏರಿ ಮೇಲೆ 4 ಶೇಂಗಾ ಗಿಡ ನೆಟ್ಟಿವ್ನಿ. ಒಳ್ಳೆ ಇಳುವರಿ. ಅಂದಾಗೆ ತಾವೇನ್ ಮಾಡ್ಕೊಂಡಿರೋದು? ಅದೇ ಈ ತಿಂಗಳ ಕೊನೆಯಲ್ಲಿ ಮದುವೆ ಆಗೋಣ ಅನ್ಕೊಂಡಿದೀನಿ. ಅಂದ್ರೆ ನೀವ್ ಈಗ ಹುಡುಗಿ ಕೊಟ್ರೆ ಈ ತಿಂಗಳ ಕೊನೆಯಲ್ಲೇ ಮದ್ವೆ ಆಗ್ತಾನೆ ಅಲ್ವೇನಾ? ನಾನು ಅದನ್ನ ಕೇಳಲಿಲ್ಲ, ಏನ್ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳಿದೆ. ಮಾಡಕ್ಕೇನು ಕೆಲಸ ಇರ್ಲಿಲ್ಲ. ನಿಮ್ಮಂತ ದೊಡ್ಡವರು ಚಪ್ಲಿ ಹೊಡೆದಂಗ ಒಂದ್ ಮಾತು ಹೇಳಿದ್ರು, ಅದಕ್ಕೆ ಚಪ್ಲಿ ಅಂಗಡಿನೇ ಇಟ್ಬಿಟ್ಟಿದೀನಿ. ದೊಡ್ಡವ್ರು ಏನ್ ಹೇಳಿದ್ರು? ಅವ್ರು ಏನ್ ಹೇಳಿದ್ರು ಮರ್ತೋಯ್ತಲ್ಲ, ಅದಕ್ಕೆ ಚಪ್ಲಿ ಅಂಗಡಿ ಇಟ್ಟಿದ್ದೀನಿ ಎಂದಿದ್ದು. ಅಂದಾಗೆ ವ್ಯಾಪಾರ ಹೇಗ್ ನಡೀತಿದೆ? ವ್ಯಾಪಾರ ಹುಸಿ ಡಲ್ಲೆ. ದೇವಸ್ಥಾನ ಮುಂದೆ ತಾನೇ ಅಂಗಡಿ ಇರೋದು. ದೇವಸ್ಥಾನಕ್ಕೂ ನಿಮ್ ವ್ಯಾಪಾರಕ್ಕೂ ಏನ್ ಸಂಬಂಧ? ಬಂದವರೆಲ್ಲ ನನ್ನ ಹತ್ರ ಚಪ್ಲಿ ರೇಟ್ ಕೇಳ್ಕೊಂಡು ದೇವಸ್ಥಾನ ಮುಂದೆ ಇರೋ ವೆರೈಟಿ ಚಪ್ಲಿ ಹಾಕೊಂಡು ಹೋಯ್ತಾರಲ್ಲ, ಇದನ್ನೆಲ್ಲ ನನ್ನ ಹತ್ರ ಹಾಕೋ ಕೇಳ್ತಾ ಇದ್ದಾನು. ಹೆಣ್ ಕೊಡಕ್ಕೆ ಕಣ. ಅಂದಾಗೆ ಸ್ವಂತ ಮನೆಗಿನೇ ಏನಾದ್ರೂ ಇದೆಯಾ? ಓ ಇದೆಯಲ್ಲ, ಡೂಪ್ಲೆಕ್ಸ್ ಓನರ್ ಹೆಸರಲ್ಲಿದೆ. ನನ್ನ ಹತ್ರ ಯಾಕೋ ಕೇಳ್ತಾನೆ. ಕಷ್ಟ ಕಾಲದಲ್ಲಿ ಫ್ರೆಂಡ್ಸ್ ಆಗ್ತಾರ ಇಲ್ವೋ ಅಂತ ಟೆಸ್ಟ್ ಮಾಡ್ತಾ ಇರೋದು. ಆಗಕ್ಕಿಲ್ವ ಮತ್ತೆ? ಕಾರು ಬೈಕು ಏನಾದ್ರೂ ಇದೆಯಾ? ಕಾರು ಬೈಕು ಎಲ್ಲ ಇದೆಯಲ್ಲ. ನೋಡಿ, ನಾನು ಕೇಳಿದ್ದು ಮೊಬೈಲಲ್ಲಿ ಅಲ್ಲ, ನಿಮ್ಮ ಹತ್ರ ಇದೆಯಾ ಅಂತ. ಇದ್ರೊಳಗಿರೋವೆಲ್ಲ ನನ್ನವೇ. ಕತ್ಕೊಂಡು ಹೋಯ್ತಾರಲ್ಲ ಅಂತ ಮೊಬೈಲ್ ಇಟ್ಟಿದ್ದೀನಿ ಅಷ್ಟೇ. ಮೊಬೈಲ್ ಕತ್ಕೊಂಡು ಹೋದ್ರೆ ಕಂಪ್ಯೂಟರ್ ಜೆರಾಕ್ಸ್ ಕಾಪಿ ಮಾಡ್ಯಾವನಿ. ನನ್ನ ಮಗನಿಗೆ ತಲೆ ಹೊಡೆದಾಕ್ಬಿಡ್ತೀನಿ 5 ನಿಮಿಷ. ಅಂದಾಗೆ ಹುಡುಗಿ ಕರೆಸ್ರೆ ನೋಡ್ಬಿಡ್ತಾನೆ. ಅದಕ್ಕೇನಂತೆ ಕರ್ಸೋಣ. ಅಮ್ಮ ತಿಲೋಕ ಸುಂದರಿ, ಅಪ್ಪ ಧುಡುಕ್ನಕ್ಕನ್ ಧುಡುಕ್ನಕ್ಕನ ಅಂದ್ಕೊಂಡು ಬಾರಮ್ಮ. ಸರಿಯಪ್ಪ. ಯಾರೋ ಇವಳು ಮಗ, ನನ್ ಪ್ರೀತಿರೋ ಹುಡುಗಿ ಹೆಂಗಿದ್ದಾಳೆ? ಲೇ, ನಿನಗೇನೋ ಬರಬಾರ್ದು ಬಂದಿರೋದು. ಬದುಕಕ್ಕೆ ಇಷ್ಟ ಇಲ್ಲ ಅಂದ್ರೆ ಕಿಡ್ನಿ ಕಾಟಿ ಎಲ್ಲ ದಾನ ಮಾಡಿ ಸತ್ತೋಗೋ. ಮಗ, ನಾನು ಮನಸಾರೆ ಪ್ರೀತಿಸಿದೀನಿ ಕಣ. ಪ್ರೀತಿಸು ಅಂತ ಮಕ ಏನೋ ಜಾತ್ರೆಲ್ಲೆಲ್ಲ ತುಳಿದ್ಬಿಟ್ಟಿರೋ ಖರ್ಜೂರ ಇದ್ದಂಗ ಅವಳಲ್ಲೋ. ಪ್ರೀತಿಗೆ ಕಣ್ಣಿಲ್ಲ ಮಚ್ಚ. ಪ್ರೀತಿ ಕಣ್ಣಿಲ್ಲ ಕಣೋ, ಆ ದೇವ್ರು ನಿನಗ್ ಕಣ್ಣು ಕೊಟ್ಟಿಲ್ವೇನೋ ಮಚ್ಚ. ಅವಳನ್ನ ನಾನು 1 ಸೆಕೆಂಡ್ ನೋಡ್ಲಿಲ್ಲ ಅಂದ್ರೂ ಸತ್ತೋಗ್ಬಿಡ್ತೀನಿ ಕಣ. ಬರೀ ನಾನೊಂದ್ ಕ್ಷಣ ನೋಡಕ್ಕೆ ಸತ್ತೋಗೋಣ ಅನ್ಸ್ತಾ ಇದೆಯಲ್ಲೋ. ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕು. ನಿಮ್ ಫಸ್ಟ್ ಟೈಮ್ ನೋಡಿದ ತಕ್ಷಣ ಲವ್ ಇಟ್ ಫಸ್ಟ್ ನೈಟ್ ಆಗೋಗ್ಬಿಡ್ತು. ಫಸ್ಟ್ ನೈಟಾ? ಫಸ್ಟ್ ಸೈಟ್. ನಿಮ್ಮ ಹತ್ರ ಮೂರು ವಿಷಯ ಹೇಳ್ಬೇಕಿತ್ತು. ಹೇಳ 3 ವಿಷಯ ಅಂತೆ, ಹೇಳ್ತಾಳಂತೆ ಕೇಳ್ಕೊ. 1 4 3 ಹಂಗಂದ್ರೆ ಏನ? 143 ಅಂತ. ಬೇಜಾರಾಗ್ಬೇಡಿ, ಬಂದವ್ರ ಮುಂದೆ ಎಲ್ಲ ಹಿಂಗೆ ಹೇಳ್ತಿರ್ತಾಳೆ. ಅಂದ್ರೆ ನನ್ನ ಮಗಳನ್ನ ನೋಡಕ್ ಬಂದಿರೋರಲ್ಲಿ ನೀವು 143ನೇವ್ರು ಅಂತ. ಏನು ಕರ್ಮನೋ ನಿಂದು? ಲೈಟ್ ಬೆಳಕಲ್ಲೇ ನೋಡಕ್ ಹಿಂಗವಳೆ, ಇನ್ ರೇಷನ್ ಕಾರ್ಡ್ ಅಲ್ಲಿ ಹೆಂಗಿದ್ದಳು ನೋಡೋ. ಮದ್ವೆ ಆದ್ಮೇಲೆ ಸೊಸೈಟಿಲಿ ಅಕ್ಕಿ ಬೆಳೆ ಕೊಡೋದಿಲ್ಲ, ಇವಾಗ್ಲೂ ಕೊಡ್ತಾ ಇಲ್ಲ. ಹುಡುಗಿ ಇಷ್ಟ ಆದ್ರೆ ಇಷ್ಟ ಅಂತ ನೀನೇ ಹೇಳ್ಬಿಡು. ನಾನೇ ಕೇಳೋಣ, ನೀನ್ ಹೇಳು. ಮಗ, ನನಗ್ ನಾಚಿಕೆ ಆಗುತ್ತೆ ಕಣೋ. ನಾನೇನೋ ಚಿಕ್ಕ ಹುಡುಗ, ನೀ ಅನುಭವಸ್ತಾ. ನೀ ತೋರ್ಸಿದ್ದಾರಿಲಿ ಅಲ್ವಾ ನಾನ್ ನಡೆಯೋದು. ಆಯ್ತು, ನನಗೆ ನಿಮ್ ಹುಡುಗಿ ಬಹಳ ಇಷ್ಟ ಆಗಿದ್ದಾಳೆ. ನನ್ನ ಪ್ರಾಡಕ್ಟ್ ಸೇಲ್ ಆಯ್ತು. ಅಪ್ಪ, ನನ್ನ ಕನಸಿನ ಮನ್ಮಥ ರಾಜ ನಂಗೆ ಸಿಕ್ಬಿಟ್ನಪ್ಪ. ಕನ್ಸಲ್ಲಿ ಹಿಂಗಾರವಾಗಿದ್ದಾಳಲ್ಲೋ. ಅಂದಾಗೆ ಮುಹೂರ್ತ ಯಾವಾಗ ಇಟ್ಕೊಳ್ಳೋಣ? ಮುಹೂರ್ತ ಅಂದಾಗ್ಲೇ ನೆನಪಾಯ್ತು, ನಾನು ಚೌಟ್ರಿಗೆ ಅಡ್ವಾನ್ಸ್ ಕೊಡ್ಬೇಕು. ನಾನು ಇನ್ನು ಹೊರಡ್ತೀನಿ. ಅಯ್ಯೋ, ಅದಕ್ಕೆ ಇಷ್ಟೊಂದು ಅವಸರ? ಇನ್ನು ಕೊಡೋದು ತಗೊಳ್ಳೋದು ಏನಾದ್ರೂ? ಕೊಡೋದು ತಗೊಳ್ಳೋದು ಅಂತವನೆ ಅಷ್ಟೇ. ಮಗ, ಹುಡುಗಿ ಹತ್ರ ಶಾಸ್ತ್ರಕ್ಕಾದ್ರೂ 1-2 ಶಬ್ದ ಮಾತಾಡೋ. ಆಗ್ಲಿಂದ ಒಳ್ಳೆ ಕುಂಟೆಪುರ್ ನಾಯಿ ಬಡ್ಕೊಂಡಂಗ್ ಬಡ್ಕತ್ತಾವಳೆ, ಇನ್ನೂ ಮಾತು ಕೇಳ್ಬೇಕು ಅಂತೀಯಲ್ಲ. ಕೇಳ, ನೀನ್ ನಡ್ಸುತ್ತಾರಿಲ್ಲ ಅಲ್ವಾ ನಾನ್ ನಡೀತಾ ಇರೋದು. ಸರಿ, ನಿನ್ಗೋಸ್ಕರ ಕೇಳ್ತೀನಿ ಇರು. ಅಂದಾಗೆ ನಿಮ್ಮ ಅಕ್ಕನಿಗೆ ಆಡಕ್ಕೆ ಏನಾದ್ರು ಬರುತ್ತಮ್ಮ?
ಸೂಪರ್ ಹಾಡ್ತಾಳೆ ಗೊತ್ತಾ ಅಕ್ಕ? ಮೊನ್ನೆ ಅಮೆರಿಕದಲ್ಲಿ ಹಾಡ್ತಿಯಲ್ಲ ಅದ್ ಹಾಡು. $10ಗೆ $20 ಸೇರ್ಸ್ಕೊಟ್ರಲ್ಲ ಆ ಸಾಂಗ್ ತಾನೆ. ಮಗಳೇ ಅಪ್ಪ ನೀ ಹಾಡೋದು ಹೆಂಗಿರ್ಬೇಕು ಅಂದ್ರೆ ನಾರ್ಮಲ್ ಆಗೇ ಇರ್ಲಿ, ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ಅಪ್ಪ ಯಾವ ಅಕ್ಷರದಿಂದ ಹಾಡ್ಲಿ ಹಾಡು? ಎಸ್ ಅಕ್ಷರದಿಂದ ಹಾಡು. ಎಸ್ 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 ಸಿಕ್ಬಿಡ್ತಪ್ಪ. ಶೇಕ್ 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 2000 ಶೇಕ್ 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 3000 ಶೇಕ್ 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 6000 ಶೇಕ್ ಶೇಕ್ ಶೇಕ್. ಮಗಳೇ ಸ್ಟೇಜ್ ಶೇಕ್ ಆಗ್ತಿದೆ, ನೀನ್ ಶೇಕ್ ಮಾಡಿದ್ದು ಸಾಕು. ಅಪ್ಪ ಅಪ್ಪ ಇವತ್ತು ನಾನು 6000 ವರ್ಗೂ ಶೇಕ್ ಮಾಡ್ಬಿಟ್ಟೆ. ಇವನು ಮೊನ್ನೆ ನಾನು ನೋಡಕ್ ಬಂದವ್ರಿಗೆಲ್ಲ 5000ಗೆ ನಿಲ್ಲಿಸ್ಬಿಟ್ಟಿದ್ದೆ. ಇನ್ನೊಂದ್ 2000 ಹೆಚ್ಚಾಗಿ ಶೇಕ್ ಮಾಡಿದ್ರೆ ನಾವೇ ಸೆಡ್ಕೊಬಿಡವು. ಮಗ ಬೇರೆ ಏನಾದ್ರು ಕೇಳೋ, ಡ್ಯಾನ್ಸ್ ಬರುತ್ತೆ ಕೇಳು. ನಾನೇ ಕೇಳ, ನೀನ್ ಕೇಳೋ. ನೀ ನಡ್ಸೋ ದಾರಿಲಿ ಅಲ್ವೇನೋ ನಾನ್ ನಡೀತಾ ಇರೋದು. ಓಕೆ ಕೇಳ್ತೀನಿ ಬಿಡಪ್ಪ. ಅಂದಾಗೆ ನಿಮ್ ಮಗಳಿಗೆ ಡ್ಯಾನ್ಸ್ ಗೀನ್ಸ್ ಏನಾದ್ರೂ ಬರುತ್ತಾ? ಅಯ್ಯೋ ಸೂಪರ್ ಆಗಿ ಡಾನ್ಸ್ ಬರ್ತಾಳೆ ಗೊತ್ತಾ? ಮೊನ್ನೆ ನ್ಯೂಯಾರ್ಕ್ ಅಲ್ಲಿ ಮಾಡಿದ್ನಲ್ಲ ಆ ಡ್ಯಾನ್ಸ್ ತಾನೆ. ಮಗಳೇ ಹಿಂಗೆ ಮಾತಾಡ್ತೀರಿ? ಇವನು ನಾನು ತುಂಬಾ ಜನ ಟ್ರೈನ್ ಮಾಡಿದೀನಿ ಗೊತ್ತಾ? ಯಾರ್ಯಾರಿಗೆ ಮಾಡಿದೀರಾ? ಮಯೂರಿ ಮೇಡಮ್, ಗುರುಕಿರಣ್ ಸರ್, JK ಸರ್ಗೆಲ್ಲ. ಯಾವ ಸಾಂಗಿಗೆ ಹೇಳ ಹೇಳಿ. ಜಲಕ್ ತೋರ್ಸು. ಕೃಷ್ಣ ಕಾಲಿಂಗ್ ಡೀಲಾ ಡಾರ್ಲಿಂಗ್ ಕಮ್ ಕಮ್, ಕೃಷ್ಣ ಕಾಲಿಂಗ್ ಲೀಲಾ ಡಾರ್ಲಿಂಗ್ ಕಮ್ ಕಮ್, ಕೃಷ್ಣ ಕಾಲಿಂಗ್ ಕೃಷ್ಣ ಡಾರ್ಲಿಂಗ್ ಕಮ್ ಕಮ್ ಬಿಟ್ಟು ಮುಂದೆ ಕೇಳಮ್ಮ. ನಾನು ಅಷ್ಟಕ್ಕೆ ಕೊರಿಯೋಗ್ರಫಿ ಮಾಡಿರೋದು. ವರ್ಲ್ಡ್ ಕಪ್ ನಿಮ್ ಮನೇಲಿದೆ? ನಮ್ಮವರು ಕ್ರಿಕೆಟ್ ಆಡಿ ವರ್ಲ್ಡ್ ಕಪ್ ತರ್ಲಿಲ್ಲ, ಅದಕ್ಕೆ ನನ್ನ ಮಗಳೇ ಡಾನ್ಸ್ ಆಡಿ ತಗೊಂಡ್ ಬಂದ್ಬಿಟ್ಲು. ಅಂದ್ರೆ ನಿಮ್ ಮಗಳು ಚಿಯರ್ ಗರ್ಲ್. ಅಂದಾಗೆ ನಿಮ್ಮ ನಾಮಧೇಯ? ಅಂದವಾದ ಜಾನಕಿ ಅಂತ. ಎಲ್ರು ನನ್ನನ್ನ ಪ್ರೀತಿಯಿಂದ ಆಜಾ ಆಜಾ ಅಂತಾರೆ. ನೀವು ಜಸ್ಟ್ ಅಂದ್ರೆ ಸಾಕು, ನಾನ್ ಜಾರ್ಕೊಂಡ್ ಬಂದ್ಬಿಡ್ತೀನಿ. ನೀನ್ ಜಾರ್ಕ ಬಂದ್ಬಿಟ್ರೆ ನೀನ್ ಬ್ರೆಡ್ ಜಾಮಿಯ. ಮಾತಾಡ್ತಾ ಇರಿ ಬಂದೆ. ನಾನ್ ಸೇಬ್ನಿ ತಿಂತಿಲ್ಲ. ಅವ್ರಿಗೆ ಕೊರಬೇಡ ಮಗ. ನಮ್ಮ ಹುಡುಗಿ ಎಲ್ಲ ಟೆಸ್ಟ್ ಅಲ್ಲೂ ಪಾಸ್ ಆದ್ಲಾ? ಡಿಸ್ಟಿಂಕ್ಷನ್ ಬತ್ತಾವಳೆ ಕಣ. ಇನ್ನೇನೇ ಇದ್ರು ಗೋಲ್ಡ್ ಮೆಡ್ಲು ಅನ್ನೋ ಖಾಲಿ ಕಟ್ಬೇಕು ಅಷ್ಟೇ ನೀನು. ಇನ್ನೊಂದೆರಡು ಟೆಸ್ಟ್ ಮಾಡೋ. ಈಗ ಮಾಡಿರೋ ಟೆಸ್ಟ್ಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಆದ್ರೂ ಒಂದ್ ಮಾತು ಹೇಳ್ತೀನಿ, ಯೋಚನೆ ಮಾಡು. ಕೆರೆಯಲ್ಲಿ ನೀರದೆ ಅಂತ ಈಜಕ್ ಹೋಗ್ಬೇಡ. ಒಂದೊಂದ್ ಟೈಮು ಕೆಸರು ತುಂಬಿರುತ್ತೆ. ಯಾಕೆ ಹೊಳ್ತಾ ಇದೀಯಾ? ಈಗೇನು ಅವಳ ಜೊತೆ ಮದುವೆ ಮಾಡಿಸ್ಬೇಕು ತಾನೆ ನೀನ? ಹೌದು ಮಾಡ್ತೀನಿ ಬಿಡು. ತಗೊಳ ತಗೋ, ನನ್ ಪಿಣ್ಣಿ ಕಟ್ಬೇಕು ಒಂದು ಮಡಿಕೊಂಡಿದ್ದ ತಾಲಿ ಇದು. ಯಾರಿಗೆ? ಪಿಣ್ಣಿ ಪಿಣ್ಣಿ. ನಿಮ್ಮ ಅತ್ತೆ ಮಗಳು ಪಿಣ್ಣಿ. ಲೇ ತಾಲಿ ಕಟ್ಟು ಅಂದ್ರೆ ಯಾಕೆ ಹೊಳ್ತಾ ಇದೀಯಾ? ಇದನ್ನ ಹೆಂಗ್ ಕಟ್ಬೇಕು ಅಂತಾನು ನನಗ್ ಗೊತ್ತಿಲ್ಲ ಮಚ್ಚ. ತಾಲಿ ಕಟ್ಟಕ್ಕೆ ಬರಲ್ಲ, ಇನ್ನ ಸಂಸಾರ ಹೆಂಗ ಮಾಡ್ತೀಯೋ? ಅಳ್ಬೇಡ, ಈಗೇನ್ ತಾಲಿ ಕಟ್ಟ ತೋರ್ಸ್ಕೊಡ್ಬೇಕು ತಾನೆ. ಆಪಲ್ಲೋ ಬಾ ಮೇಲೆ ಮುಂದಕ್ಕೆ. ಆಪಲ್ ಅಲ್ಲ, ಆಜ ಆಜ ಇದ ರಾಜ. ಹಸಿ ಬಕ್ಕೋ, ತಲೆ ಬಗ್ಸಮ್ಮ. ಇಲ್ಲಿ ಬಗ್ಸ್ತಾ ಕೊಡಲೆ ಕೊಡಲೆ. ನೋಡ ತಾಲಿ ಹಿಂಗ್ ಹಿಡ್ಕೋಬೇಕು, ಕೆಳಗೆ ನಂಗೆ ಹಾಕಿ ತಾಲಿ ಕಟ್ಟದ್ ನೋಡ್ಕೊಂಡ ಇಷ್ಟೇ ಅಳಿ ಅಂದ್ರೆ ಯಾಕೆ ಇಷ್ಟ ಅವಸರ? ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತಿದ್ನಲ್ಲ. ಅಲ್ಲ ಅದ್ ನಾನು ಏನ್ ಮಗ, ಅಷ್ಟೊಂದು ಇಷ್ಟ ಆಗ್ಬಿಟ್ಲ ಇವಳು. ತಾಳಿನ ಕಟ್ಬಿಟ್ಟಲ್ಲ.
ಏನೋ ಮಾತಾಡ್ತಾ ಇದ್ಯಾ ಲೇ ನಿನ್ಗೇನಾರು ಬುದ್ಧಿ ಇದೇನೋ ಯಬ್ಬಾವು ಅರ್ಧ ನುಂಗಿರೋ ನಾಯ ಈಚ್ ಕೇಳಿದು ನೀರ್ ಕುಡ್ಸ್ ಬದುಕ್ಸಕ್ ನನ್ಗೇನ್ ದರ್ದ ಸಿಂಪಲ್ ಆಗಿ ಕಟ್ಟಿ ತಾಲಿ ಅಂತ ಹೋಗಿ ಹೇಳು ಅಂದ್ರೆ ನೀವು ಸಿಂಪಲ್ ಆಗಿ ಕಟ್ಲಿಲ್ಲ ಸಂಪ್ರದಾಯವಾಗೇ ಕಟ್ಬಿಟ್ರಿ. ಹೆಂಗೋ ಸಿಂಪಲ್ ಆಗಿ ಕಟ್ತೆ ಅಂತ ಹೇಳಿ 3 ಗಂಟೆ ಆಗ್ತೆ ತಾನೆ, ಗಟ್ಟಿ ಮೇಳ ಮಳಗ್ತು ತಾನೆ. ಸಾಕ್ಷಿಗೆ ಇಷ್ಟೊಂದ್ ಜನ ಇದಾರಲ್ಲ ಮಚ್ಚ. ಮಗನೇ ನಕ್ರ ಮಾಡಿದ್ರೆ ಅವ್ರ ಮಾಮ ಪೊಲೀಸು ಉಲ್ಟಾ ನ್ಯಾತಾಕಿ ಗುಂಬಿಡ್ತಾನೆ. ಇಮಿಡಿಯೇಟ್ ಆಗಿ ಫೋನ್ ಮಾಡಿದ್ರೆ ಸಾಕು, ಬಂದು ಬ್ಯಾಕಲ್ಲಿ ಬಾವುಟ ಬಿಡಿಸ್ಬಿಡ್ತಾರೆ. ಲೇ ನಮ್ ಪಿಣ್ಣಿ ಅವರಪ್ಪ ಎಮ್ಮೆಲೆ ಕಣ, ಉಲ್ಟಾ ಮಾಡಿರೋನ್ನ ಸೀದಾ ಮಾಡ್ಕೊಂಡ್ ಸಿಗದ ಹಾಕ್ಬಿಡ್ತಾರೆ. ನಿನ್ಗೇನೋ ಬಂದಿರೋದು ಬಾವಿಲಿ ನೀರಿದ್ಯಾ ಬಗ್ ನೋಡು ಅಂತ ಹೇಳಿ ಕಾಲಿಡ್ದೆ ಒಳಗೆ ಹಾಕ್ಬಿಟ್ಟಲ್ಲೋ. ಪಿಂಡಿ ಮದ್ವೆ ಕಾರ್ಡ್ ಕೊಡಕ್ ಬಂದು ಇವಳು ಯಾವಳ ಕೀನ್ಯದೊಳ್ ಮದ್ವೆ ಮಾಡಿಸಿ ತಿತ್ತಿ ಕಾರ್ಡ್ ಕೊಡಕ್ ಮಾಡ್ಬಿಟ್ಟಿಯಲ್ಲ. ನೀನು ಒಳ್ಳೆ ಸಾಬರಲ್ಲ ಕಣ, ಒಳ್ಳೆ ಸಾಬರಲ್ಲ ಅಂದ್ರೆ ಫಸ್ಟ್ ನೈಟ್ಗೆ ನೀವು ಹಾಲ್ ತಗೊಂಡೋಗ್ತೀರಾ ಇಲ್ಲ ನನ್ನ ಮಗಳ ಕಡೆಯಿಂದಾನೆ ಕೊಟ್ಟು ಕಳಿಸ್ಬೇಕಾ? ಫಸ್ಟ್ ನೈಟ್ ತುಂಬಾ ಹತ್ರದಲ್ಲಿದ್ದೀರಪ್ಪ ನೀವು. ಸಾರಿ ಮಗ, ಸಾರಿ. ಮೀನ್ ಹಿಡಿಯಕ್ಕೆ ಎರೆ ಹುಳನ ಗಾಳಕ್ ತುರುಕ್ಲೇಬೇಕಲ್ವೇನೋ. ಕೊನೆದಾಗ ಒಂದ್ ಮಾತು ಹೇಳ್ತೀನಿ ಮಗ, ಕೊನೆದಾಗ ಒಂದ್ ಮಾತು ಹೇಳ್ತೀನಿ. ಏನಂದ್ರೆ ಹೊಸ್ದಾಗ್ ಮದ್ವೆ ಆಗಿರೋ ಹೆಣ್ಣು ಕಂಡು ಬೆರಳನ್ನ ಹೀಗಿಟ್ಕೋಬೇಕು. ಏನಂದ್ರೆ 50 ಮಕ್ಳು ಹೇರೋಂಗೆ ಆಶೀರ್ವಾದ ಮಾಡಿ. 50 ಮಕ್ಳ ಇರ್ತಿ ನೀನು. ಕೊನೆದಾಗ ಇನ್ನೊಂದ್ ಮಾತು ಹೇಳ. ಲೇ ಇವಳಿಂದ ತಪ್ಪಿಸ್ಕೊಳ್ಳೋದು ಹೆಂಗೆ ಅದ್ ಹೇಳು. 100 ಕಾಲ ಸುಖವಾಗಿ ಬಾಳ್ರಪ್ಪ. ಜೋಪಾನ ಜೋಪಾನ. ಏನದು? ಹನಿಮೂನ್ ಟಿಕೆಟ್. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಗೋವಾ ಬೀಚು, ಊಟಿ ಲಾಡ್ಜು, ರೂಮ್ ನಂಬರ್ 351, ಸಿಂಗಲ್ ಕಟ್ ಮಂಚ. ಮಗ ಹ್ಯಾಪಿ ಜರ್ನಿ. ಮಲ್ಗೊಬ್ಬ ಮಾವಿನ ಹಣ್ಣಿ, ಚೆಂದುಳ್ಳಿ ಹೆಣ್ಣಿ, ಮಿಂಚುಳ್ಳಿ ಹೆಣ್ಣಿ. ಎಂಜಾಯ್. ಇನ್ನು ನಿಮ್ಮ ಅಕ್ಕನ ಮದುವೆ ಮಾಡಾಯ್ತಲ್ವಾ? ನಿಮ್ಮ ಅಪ್ಪನ್ ಕರಿ, ನಮ್ಮಿಬ್ಬರ ಮದುವೆ ವಿಷಯ ಮಾತಾಡ್ಬಿಡೋಣ. ಅಯ್ಯೋ ನಮ್ಮನೇಲಿ ನಮ್ಮಪ್ಪ ಒಪ್ಪಲ್ಲ ಕಣೋ. ಯಾಕೆ ಒಪ್ಪಲ್ಲ? ತಗದೊಂದು ಗುಟ್ಟ ಅಂತಂದ್ರೆ ಇನ್ನೊಂದಡಿ ಕೆಳಿಕೋಗ್ಬಿಡ್ಬೇಕು. ಯಾಕೆ ಒಪ್ಪಲ್ಲ? ಯಾಕಂದ್ರೆ 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 ನನಗೆ ಇನ್ನೂ ಒಬ್ಳು ಅಕ್ಕ ಇದ್ದಾಳೆ. ಅವಳ ಮದ್ವೆ ಆಗೋವರ್ಗು ನಮ್ಮಿಬ್ರು ಮದ್ವೆ ನಡೆಯಲ್ಲ ಜಗ್ಗು. ಇನ್ನೂ ಒಬ್ಳು ಅಕ್ಕ ಇದ್ದಾಳ? ಯಾರೇ ಅವಳು? ಅವಳು ಉಗಾಂಡದಲ್ಲಿ ಓದ್ತಾ ಇದ್ದಾಳೆ. ಅಲ್ಲಿ ನೋಡು. ಜಗ್ಗು ನಿಮ್ದೇನು ಮನೆನಾ ಇಲ್ಲ ಸ್ಕ್ರಾಪ್ ಗೋಡನ್ನ? ಅಮ್ಮ ತಾಯಿ ನೀನು ಬೇಡ, ನಿಲ್ಲವೂ ಬೇಡ ನನ್ಗೆ. ಜಗ್ಗು ಏನೇ? ನನ್ನೊಂದ್ಸಲ ಸರಿಯಾಗಿ ನೋಡು. ಏನ್ ಹೇಳು? ಈ ಡೂಪ್ಲೆಕ್ಸ್ ಹೌಸ್ ನಿನಗ್ ಬೇಡ್ವಾ? ಬೇಕು ಬೇಕು. ಈ ಡೂಪ್ಲೆಕ್ಸ್ ಹೌಸ್ ನಿನಗ್ ಬೇಕು ಅಂದ್ರೆ ಆ ಕಿತ್ತೋಗಿರೋ ಗೇಟಿನ ಬೀಗಕ್ಕೆ ಒಂದು ಕೀನ ಹುಡ್ಕೊಂಡ್ ಬಾ. ಆಗಲ್ವಾ? ಆಗುತ್ತೆ, ಪ್ರಪಂಚದಲ್ಲಿ ಆಗಲ್ಲ ಅನ್ನೋದೇನಿದೆ, ಆಗುತ್ತೆ. ಹಾಗಾದ್ರೆ ಕೆಲ್ಸ ನೀನ್ ಮುಂದುವರ್ಸು. ಬರ್ಲಾ? ಅಯ್ಯೋ ಏನು ಗಂಡಿ ಜನ್ಮ ಸರ್ ನಮ್ದು. ಆದ್ರೂ ಇವಳ ಅಕ್ಕನಿಗೆ ಕೀ ಎಲ್ಲಿ ಹುಡ್ಕೋದು? ಬ್ಯಾಗೋ ಅಯ್ಯೋ ಸೈಡಿಗೆ ಬಾರಪ್ಪ. ನೀನು ಹಿರೀಕ, ನಾನು ಚಿಕ್ಕ ಹುಡುಗ. ನೀ ತೋರ್ಸೋ ದಾರಿಲಿ ಅಲ್ವಾ ನಾನ್ ನಡೀತಾ ಇರೋದು. ಒಂದ್ ಮನೆಗೆ ಹುಡುಗಿ ನೋಡಕ್ ಹೋಗ್ತಾ ಇದ್ದೀನಿ. ನೀನ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಅಣ್ಣ. ನೀನ್ ಏನೇನ್ ಮಾಡ್ದೆ ಅಂತ ಇಲ್ಲಿಂದ ಎಲ್ಲ ನೋಡ್ದೆ. ಇಲ್ಲ ಹುಡುಗಿ ತೋರ್ಸಿದ್ರೆ ಅದು ಪರವಾಗಿಲ್ಲ, ಆಲ್ರೆಡಿ ಇನ್ಸ್ಟಾಲ್ ಆಗಿರೋ ಹುಡುಗಿನ ತೋರಿಸ್ತಾ ಇದ್ದೀನಿ. ಬನ್ನಿ ಅಣ್ಣ. ನಾನ್ ಬರಲ್ಲ ಕಣ. ಇಷ್ಟೇ ಅಣ್ಣ ನಮ್ ಫ್ರೆಂಡ್ಶಿಪ್. ನಮ್ ತಾಯಿಯ ಫ್ರೆಂಡ್ಶಿಪ್ಪೇ ಇಲ್ಲ ಕಣ. ಬನ್ನಿ ನೋಡು, ಬೇಕಾದ್ರೆ ಇಲ್ಲಿ ಇನ್ನೊಬ್ಬ ಹುಡುಗ ಇದ್ದಾನೆ, ತೋರಿಸ್ತೀನಿ, ಅವ್ನ್ ಕರ್ಕೊಂಡು ಹೋಗೋಕೆ. ಯಾರು? ಆ ಕಡೆ ನೋಡು. ನಾನೇನೋ ಚಿಕ್ಕ ಹುಡುಗ, ನೀವು ಅನುಭವಸ್ಥರು. ನೀವು ತೋರಿಸಿದ್ದಾರಿಲ್ಲ ಅಲ್ವಾ ನಾವು ನಡೀತಾ ಇರೋದು. ಸರ್ ನಾನೊಂದು ಹುಡುಗಿ ಮನೆಗೆ ಹುಡುಗಿ ನೋಡಕ್ ಹೋಗ್ತಾ ಇದ್ದೀನಿ, ದಯವಿಟ್ಟು ಬನ್ನಿ ಸರ್. ಇಲ್ಲಿ ಇಬ್ಬರಿದ್ದಾರೆ, ಹೆಂಡ್ತಿದಿರು. ಇನ್ನೊಂದು ಹೆಂಡ್ತಿ ಮಾಡ್ಕೊಳ್ಳಿ ಸರ್. 3ಕ್ಕೆ ಮುಕ್ತಾಯನ?
ಈ ಅಂದಾನ ಕೆತ್ತೋದಕ್ಕೆ ಆ ಬ್ರಹ್ಮ ಅದೆಷ್ಟು ವರ್ಷ ತಗೊಂಡಿದ್ನೋ. ಏನ್ ಅಂದ, ಏನ್ ಚಂದ, ಹೇಗೆ ಇಷ್ಟೊಂದು ಅಂದ ಇದೆಯಲ್ಲ, ನಿಮ್ಗೆ ಏನ್ ಅನ್ಸುತ್ತೆ? ಎಲ್ಲ ಗಾಡ್ ಗಿಫ್ಟ್ ಇವನು. ಹೆಂಗ್ ಮೇಂಟೈನ್ ಮಾಡ್ತೀರಿ ನೀವು ನಿಮ್ ಬಾಡಿನ? ಡೈಲಿ ಆಪಲ್ಲು ಸೇಬು. ಆಪಲ್ಲು ಸೇಬು. ಈ ತರ ಸಾವಿರಾರು ಮದುವೆ ಮಾಡಿಸಿರುವಂತಹ ಬಡವರ ಬಂಧು, ಲೋಕೋದ್ಧಾರಕ, ಆಪ್ತ ರಕ್ಷಕ ಗುರು ಕಿರಣ್ ಅವರಿದ್ದಾರೆ. ಅವ್ರನ್ನ ಕೇಳೋಣ ಈ ಸ್ಕಿಟ್ ಹೆಂಗಿತ್ತು ಅಂತ. ಸಂತು ವಾಸ್ ಆಸಮ್ ಟುಡೇ. ಐ ಫೆಲ್ ಇನ್ ಲವ್ ವಿತ್ ಯು ಡಾ. ಎಂಟ್ರಿ ಚೆನ್ನಾಗಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಪಾಪ ಕಾಲ್ ಬೆರಳಿಂದ ಒಂದು ಸರ್ಕಲ್ ಹೊಡಿತಾ ಇದ್ರು. ಅದು ಎಷ್ಟು ಕಷ್ಟ ಪಡ್ತಾ ಇದ್ದಂತೆ ಪಾಪ ಒಂದು ಕಾಲಲ್ಲಿ ನಿಂತ್ಕೊಂಡು. ಐ ಲವ್ ದ ಹೋಲ್. ಯಾಕಂದ್ರೆ ಇಟ್ ವಾಸ್ ಲೆಕ್ಕದಲ್ಲಿ ಪರ್ಫೆಕ್ಟ್ ಸ್ಕಿಟ್. ಲೈಕ್ ಎವ್ರಿಬಡಿ, ಪ್ರತಿಯೊಬ್ರು, ಅದರಲ್ಲಿ ಯಾರು ಅಂತಲ್ಲ, ಎವ್ರಿಬಡಿ ಇಸ್ ಡನ್ ಪರ್ಫೆಕ್ಟ್ ಜಾಬ್. ಅದರಲ್ಲಿ ಪರ್ಫೆಕ್ಟ್ಲಿ ಕಾಸ್ಟೆಡ್. ವೆರಿ ಗುಡ್. ಥ್ಯಾಂಕ್ ಯು ಗುರು ಸರ್. ಅಂಡ್ ಮಯೂರಿ? ಸಂತು ಜಾನಕಿ ಅಲ್ಲ, ಅಂದವಾದ ಜಾನಕಿ ಅಂತ. ಜಾನಕಿ ಅಂತ ಅಲ್ಲ, ಎಲ್ರು ಅಜ ಅಜ ಅಂತಾರೆ. ನೀವು ಜಸ್ಟ್ ಅಂದ್ರೆ ಸಾಕು, ನಾನು ಜಾರ್ಕೊಂಡು ಬಂದ್ಬಿಡ್ತೀನಿ. ಆ ಒಂದು ಸ್ಪೆಷಾಲಿಟಿಗೋಸ್ಕರ ನಾನು ಜಾನಕಿ ಅನ್ನೋ ಒಂದು ಪಾತ್ರ ನಿಭಾಯಿಸುತ್ತೆ ನನ್ನ ಪ್ರೀವಿಯಸ್ ಮೂವಿ ಕರಿಯಾ 2 ಅಲ್ಲಿ. ಅದರಲ್ಲಿ ನಾನೊಂದು ಸಖತ್ ಕ್ಯೂಟ್ ಆಗಿರೋ ಡೈಲಾಗ್ ಹೇಳಿದ್ದೆ. ಅದು ನಾನು ಜಾನಕಿಗೆ ಹೇಳಲ್ಲ, ಸಂತುಗ್ ಹೇಳ್ತೀನಿ. ಹೇಳ ಸಂತು ಬನ್ನಿ. ಅಲ್ಲಲ್ಲ ಅಂದ್ರೆ ಕರ್ದಿದ ತಕ್ಷಣ ಹೋಗ್ತಿಯಲ್ಲ. ಯಾಚನೂ ಹಿಂಗ್ ಮಾಡ್ತೀಯಾ? ನನ್ ಮುದ್ದು ಬಂಗಾರ ಅಲ್ಲ, ನಾನ್ ಹೇಳೋದ್ ಸ್ವಲ್ಪ ಕೇಳೋದ್ ಚಿನ್ನು. ಇದು ಸಂತುಗೋಸ್ಕರ. ಮತ್ತೆ ಜಾನಕಿ 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 ಮತ್ತೆ ಜಾನಕಿ ತರ ನಿಂತ್ಕೊಳ್ಳಿ. ಆಜಾ ಆಜಾ ಆಜಾ. ಸಖತ್ತಾಗಿತ್ತು. ಐ ಲವ್ ಯೋರ್ ಕ್ಯಾರೆಕ್ಟರ್. ಅಂಡ್ ಜಗಪ್ಪ ಅವರೇ, ನಿಮ್ಮ ಔಟ್ಫಿಟ್ ನಿಮ್ಮ ಆಕ್ಟಿಂಗಿಗೆ ಆಕ್ಚುಲಿ ತುಂಬಾ ಚೆನ್ನಾಗಿ ಎನ್ಹ್ಯಾನ್ಸ್ ಆಗ್ತದೆ. ತುಂಬಾ ಸ್ಟೈಲಿಶ್ ಆಗಿ ಕಾಣ್ತಿದ್ದೀರಾ. ಸಖತ್ತಾಗಿ ಮಾಡಿದ್ರಿ. ಅಂಡ್ ಎಸ್ ಆಫ್ ಕೋರ್ಸ್ ನಮ್ಮ ವಿನೋದ್ ಅವರು, ನಾನು ಅವ್ರ ಬಗ್ಗೆ ಒಂದು ಅಬ್ಸರ್ವ್ ಮಾಡ್ತಿದ್ದೆ. ಸಣ್ಣ ಪುಟ್ಟ ಸ್ಪೇಸ್ ಸಿಕ್ತಂದ್ರೂ ಕೂಡ ಎಷ್ಟು ಚೆನ್ನಾಗಿ ಇಂಪ್ರೂವೈಸೇಷನ್ ಮಾಡ್ತಿದ್ರು. ಏನೇ ಸಿಕ್ಕರು ಅವರು ಕಾಣದೇ ಇದ್ರು ಕೂಡ ನನ್ನ ನೋಡಿ ಅನ್ನೋ ಹಾಗೆ ಅವರು ಆಕ್ಟ್ ಮಾಡ್ತಿದ್ರು. ನನಗೆ ಎಲ್ಲೋ ಒಂದ್ ಕಡೆ ಗಮನ ಸೆಳೆಯುತ್ತೆ ನಿಮ್ಮನ್ನ ನೋಡಿದ್ರೆ. ತುಂಬಾ ಇಷ್ಟ ಆದ್ರಿ. ದ ಹೋಲ್ ಆಕ್ಟ್ ತುಂಬಾ ಚೆನ್ನಾಗಿ ಎಂಟೈರ್ ಟೀಮ್ ಹಾರ್ಡ್ ವರ್ಕ್ ಮಾಡಿದ್ದು ಎದ್ದು ಕಾಣುತ್ತೆ ಸ್ಟೇಜ್ ಮೇಲೆ. ನಾನು ಕಂಪ್ಲೀಟ್ಲಿ ಎಂಜಾಯ್ ಮಾಡ್ತೇನೆ. ಹ್ಯಾಟ್ಸ್ ಆಫ್. ಹೇಳಿ, ಹೆಂಡತಿ ಅಂದ್ಮೇಲೆ ಗಂಡನ್ ಮಾತಾಡ್ಸೇ ಬೋಣ. ಗಂಡ ಹೇಳಿ. ಚೆನ್ನಾಗಿತ್ತು ನಗು, ಕಮೆಂಟ್ ಚೆನ್ನಾಗಿತ್ತು. ಥ್ಯಾಂಕ್ ಯು. ಚೆನ್ನಾಗಿತ್ತು. ಎಲ್ಲ ಹೇಳ್ಬಿಟ್ಟಿಯಾರ ಹೆಂಡತಿ ಅಲ್ವಾ, ಫುಲ್ ಕಂಪ್ಲೀಟ್ ಆಗಿ. ಬಟ್ ಸ್ಟಿಲ್ ನನಗೆ ತುಂಬಾ ಇಷ್ಟ ಆಗಿದ್ದು ಮೇನ್ ಥಿಂಗ್ ಇಸ್ ಪ್ರತಿಯೊಂದು ಪಾತ್ರನೂ ಅಷ್ಟೇ ದೇವ್ ಡನ್ ಇಟ್ ವೆರಿ ವೆಲ್. ಚೆನ್ನಾಗಿ ಎಂಟರ್ಟೈನ್ ಮಾಡಿರ, ಎಲ್ಲೂ ಬೇಜಾರಾಗ್ಲಿಲ್ಲ ನಮ್ಗೆ. ಥ್ಯಾಂಕ್ ಯು ದಿಯಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ರಕ್ಷಣಾ ಶಾರ್ಟ್ ಫಾರ್ಮ್ ಅಲ್ಲಿ ಏನಂತ ಕರಿಬಹುದು? ಯು ಹ್ಯಾವ್ ಎನಿ ಪೆಟ್ ನೇಮ್? ಬೇರೆ ಹೆಸರು ಹೇಳೋಣ. ಜಾನ್. ನೀವೇನ್ ಕೇಳಿದ್ರು ನಾನು ರೆಸ್ಪಾಂಡ್ ಮಾಡ್ತೀನಿ, ಪರವಾಗಿಲ್ಲ. ನಿರಂಜನ್. ಅದಕ್ಕೆ ಇಟ್ಟಿದ್ದು ಸರ್, ಗೊತ್ತಾಗೋಯ್ತಾ ನಿಮ್ಗೆ? ಇರ್ಲಿ. ಸೊ May 1 ನಿಮ್ದು, May 2 ನಮ್ದು. ಇರ್ಲಿ. ಓಕೆ. ಅಲ್ಲ, ಆಕ್ಚುಲಿ ಅದಕ್ಕಿಂತ ಇದೇ ಚೆನ್ನಾಗಿದೆ. ಏನು? ಆಜಾನ್, ನಿರಂಜನ್. ಓಕೆ, ಎಸ್ ಜಾನ್ ಹೇಳಿ. ಐ ಥಿಂಕ್ ಎಲ್ಲರೂ ಫ್ಯಾಂಟಾಸ್ಟಿಕ್. ಸಂತು ಅವರೇ ಎಸ್ಪೆಷಲಿ ನಿಮ್ಮ ಹಾಡು ಕೇಳಿ ನಾನಂತೂ ಶೇಕ್ ಆಗೋದೆ ಸ್ವಲ್ಪ. ಆ್ಯಂಡ್ ಸುಷ್ಮಿತಾ ಯು ವೆರಿ ಕ್ಯೂಟ್. ನಿಮ್ದು ಅದು ಎಕ್ಸಿಟ್ ಅದು ಕ್ಯೂಟ್ ಸ್ಟೆಪ್ ಇತ್ತಲ್ಲ, ನನಗೆ ಹೋಗೋಕ್ಕಿಂತ ಮುಂಚೆ ಹೇಳ್ಕೊಡ್ಬೇಕು. ಇಟ್ಸ್ ಟೂ ಕ್ಯೂಟ್. ಹೋಗೋಕ್ಕಿಂತ ಮುಂಚೆ ಅಲ್ಲ, ಅವಾಗಿಂದ ಅವಾಗಲೇ ಬಂಪರ್ ಲಾಟ್ರಿ ಇದು. ಓಕೆ ಬನ್ನಿ. ರಿಯಲಿ? ಯಾ ಕಮ್ ಆನ್ ಯಾ. ಸೌಂದರ್ಯ ಸಮರ ಸೋತವನೇ ಅಮರ, ಸೌಂದರ್ಯ ಸಮರ ಸೋತವನೇ ಅಮರ, ಕಳೆದುಕೊಳ್ಳಲು ಬೇರೆ. ಸೌಂದರ್ಯ ಸಮರ
ಸೋತವನೇ ಅಮರ ಸೌಂದರ್ಯ ಸಮರ. ಅದೇ ಈ ವೇದಿಕೆ ಮೇಲೆ ಬಂದು ಈ ತರ ಹೊಸದಾಗಿ ಸ್ಟೆಪ್ ಕಲ್ತಿದ್ದು ಹೇಗೆ ಅನಿಸ್ತು? Superb. Best dance I've ever done. Really? Yeah. My God. She's too cute. She's too cute. Thank you. I know. You are also very cute. Thank you. Anyway, thank you very much. So, John, ವಾಪಸ್ ಹೋಗಿ. ಬಹಳ ದಿನಗಳ ನಂತರ JK and ಮಯೂರಿ ನೀವಿಬ್ರು ಒಂದಾಗಿದ್ದೀರಾ, ಅಂದ್ರೆ ಒಟ್ಟಿಗೆ ಕೂತಿದ್ದೀರಾ. ಐ ಮೀನ್ ಒಂದೇ ಸ್ಟೇಜ್ ಅಲ್ಲಿ ಒಟ್ಟಿಗೆ ಸಿಕ್ಕಿದ್ದೀರಾ. ಸೊ ಇಂಥ ಒಳ್ಳೆ ಜೋಡಿನ ನಾವು ನಮ್ಮ ಹತ್ರ ಇಟ್ಕೊಂಡು ಯಾಕೆ ತಿರ್ಗಾ ಆ ದಿನಗಳನ್ನ ನಾವು ನೆನಪಿಸ್ಕೋಬಾರ್ದು? ಅದೇ ಹಳೆ ಗಂಡ ಹೆಂಡತಿ ಮತ್ತೊಮ್ಮೆ ಹೊಸ ಗಂಡ ಹೆಂಡತಿ ಆಗಿ ಬರ್ಲಿದ್ದಾರೆ ಮಜಾ ಭಾರತದ ಸ್ಟೇಜ್ ಮೇಲೆ JK and ಮಯೂರಿ. ದರಡಿ ಮಂಡಲ ಮಧ್ಯದೊಳಗೆ JK ಅನ್ನೋ ಕೋಟೆ ಒಳಗೆ ಇಲ್ಲಿ ನಡೆಯೋದೇನಿದ್ರು JK ರೂಲ್ಸ್ JK ಸ್ಟಾರ್. ವೆಲ್ಕಮ್ ಟು ಮೈ ದುನಿಯಾ. ವೆಲ್ಕಮ್. ಹೆಂಡತಿ ಎಲ್ಲರಿಗೂ JK ಆಗೋದು ಇಷ್ಟ, ಆದ್ರೆ JK ಆಗೋದು ಅಷ್ಟು ಸುಲಭ ಅಲ್ಲ. ಏಯ್ JK, ಲೈಫ್ ಅಲ್ಲಿ ಮೊದಲು ಸಾರಿ ಹೇಳೋದನ್ನ ಕಲ್ತ್ಕೋ. ದುಡ್ಡನ್ನ ಯಾರ್ ಬೇಕಾದ್ರೂ ಎಸಿಬಹುದು. ಇದು ಚೆನ್ನಾಗಿತ್ತು, ಚಪ್ಪಲಿ ಹೊಡಿದು. ಓಕೆ, ಈಗ ಸೀನ್ ಚೇಂಜ್. ಗಂಡ ಹೆಂಡತಿ ಒಳ್ಳೆ ಮೂಡಲಿದ್ದಾರೆ, ಒಂದೊಳ್ಳೆ ರೊಮ್ಯಾಂಟಿಕ್ ಸೀನ್. ಬೇಕಂದ್ರ ಓಕೆ ಡೈರೆಕ್ಟ್ರೆ, ರೆಡಿ? ರೆಡಿ. ರೋಲಿಂಗ್. ನಾನ್ ಮಾತಾಡಲ್ಲ ನಿಮ್ ಜೊತೆ. ಇಷ್ಟು ಲೇಟ್ ಬರೋದು? ನಾನು ಆವಾಗಿಂದ ಕಾಯ್ತಿದ್ದೀನಿ ಗೊತ್ತಾ, ನಿಮ್ಗೋಸ್ಕರ ಅಂತ ಚಿಕನ್ ಬಟರ್ ಮಸಾಲ ಮಾಡಿದ್ದೀನಿ. Oh my God. What's this, auntie? JK, ನೀನು ಅದೇ ಮಯೂರಿನಾ? ಶೋ. Are you the same? Oh my God. JK ಸಾಕು, ನಾನೇನು ಹಾರ್ಬಿಡ್ತೀನಿ ಅಷ್ಟೇ. ಏನು ಏನು? ಲವ್ಲಿ ಲವ್ಲಿ. ಈ ಎರಡು ನಕ್ಷತ್ರಗಳು ನಮ್ಮ ಕಲರ್ಸ್ ನ ಕೊಡುಗೆ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ, ಬಹಳ ಸಂತೋಷ ಆಗುತ್ತೆ. ಸೊ ಈ ನಕ್ಷತ್ರಗಳು ಯಾವಾಗ್ಲೂ ಚಿತ್ರರಂಗದಲ್ಲಿ ಹಾಗೆ ನಿನಗ್ ತಾನೇ ಇರ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲ ಫ್ಯೂಚರ್ ಪ್ರಾಜೆಕ್ಟ್ ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಪಿಸೋಡ್ಗಳಲ್ಲಿ ಮಿಸ್ ಆಗಿರೋ ಎಪಿಸೋಡ್ಗಳನ್ನ ಊಟಲ್ ನೋಡಿ ಅಂತ. ಯಾಕೆ ಹೇಳ್ತಾ ಇರ್ತೀನಿ ಗೊತ್ತಾ? ಈ ನಮ್ಮ ನೀಲ ಊಟಲ್ ಎಪಿಸೋಡ್ ನೋಡಿದಿದ್ರೆ ಹಿಂಗ ಆಗ್ತಿತ್ತ? ಏನಾಯ್ತು ಅಂತ ಕೇಳ್ತಿದ್ದೀರಾ? ಅಯ್ಯೋ, ಸಮಸ್ಯೆ ಯಾಕೆ ಕೇಳ್ತೀರಿ? ನೀವೇ ನೋಡ್ಕೊಂಬನ್ನಿ. ಅಕ್ಕ ಯಾರ್ದೇ ಫೋಟೋ? ಲೇ ಬೇಡ, ಹೋಗೆ. ಯಾರ್ದು ತೋರ್ಸಿ? ಹೋಗಮ್ಮ. ತೋರ್ಸಕ್ಕ. ಬೇಡ ಪುಟ್ಟ. ಯಾಕೆ, ಏನಾಯ್ತು? ಏನಾಯ್ತೆ? ಲೇ ಎದಳು. ನಿನ್ ಕಾಲಿಗೆ ಬೀಳ್ತೀನಿ, ಇನ್ನೊಂದ್ಸಲಿ ಆ ಫೋಟೋ ತೋರ್ಸ್ಬೇಡ ಕಣೆ. ಯಾಕೆ? ಹಂಗೆ ಸುಮ್ಮನೆ ತಮಾಷೆ ಮಾಡಿದ್ಯಾ? ಲೇ ಅಕ್ಕ, ಏನೇ ಮದ್ವೆ ಆದ ನೆಕ್ಸ್ಟ್ ಡೇ ಇಂದಾನೆ ಫ್ರೀ ಟ್ರೀಟ್ಮೆಂಟ್ ಸಿಕ್ಕಿರೋ ಬಡ ರೋಗಿ ತರ ಖುಷಿ ಆಗ್ಬಿಟ್ಟಿದ್ಯಾ? ಲೇ, ಅಡ್ಗೆ ಘಮ್ ಅನ್ಬೇಕು ಅಂತಂದ್ರೆ ಅಡ್ಗೆ ಮಾಡೋನ ಅಷ್ಟೇ ಕಷ್ಟಪಟ್ಟಿರ್ಬೇಕು ಅಲ್ವೇನೆ? ಅಂದ್ರೆ ನಿನ್ನೆ ರಾತ್ರಿ ಏನಾದ್ರು ಕರೆಂಟ್ ಹೋಗಿತ್ತಾ ಅಂತ ಕೇಳಕ್ ಬಂದೆ. ನಮ್ಮನೆಲ್ಲೂ ಕರೆಂಟ್ ಹೋಗಿತ್ತು, ಅದಕ್ಕೆ. ಯಾಕೆಷ್ಟು ಖುಷಿ ಆಗಿದ್ಯಾ? ಲೇ ನೋಡು, ಬೇಟೆ ಸತ್ತಿದೆ ಅಂದ್ರೆ ಸಿಂಹ ಹಸ್ತಿರದೆ ಕಾರಣ ಅಲ್ವೇನೆ? ಅಕ್ಕ ಏನಾಯ್ತೆ? ಅದು ನಂಗೇನು ಅರ್ಥನೇ ಆಗ್ತಿಲ್ಲ ಕಣೆ ಅಕ್ಕ. ಲೇ ನನ್ ಹೋಗಿ ಹೇಳೆ ಅಕ್ಕ. ಬೇಡ ಕಣೆ, ಹೇಳೆ ಅಕ್ಕ. ಬೇಡ. ಏನು ಏನಂತ ಹೇಳು. ನಾನ್ ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀನಿ ಗೊತ್ತೇನೆ? ಅದಕ್ಕೆ ನಿಮ್ ಭಾವನೆ ಕಾರಣ ಕಣೆ. ಎಷ್ಟು ಪೋಲಿ ಗೊತ್ತ ಅವರು.
ನೋಡು ನಿನ್ನೆ ಒಂದು 10 ಗಂಟೆ ಆಗಿರ್ಬೋದು ಕಣೆ. 10 ಗಂಟೆಗೆ ಅವಾಗ ಟ್ರಿಪ್ ಅಂತ ಕರೆಂಟ್ ಹೋಯ್ತು. ಆಗ ನಿನ್ ಭಾವ ಛೀ, ಹೋಗಪ್ಪ ರೀ. ನಾನೊಂದ್ ಕೇಳ್ತೀನಿ, ಹೇಳು ಸ್ನೇಹ. ನಿಜ ಹೇಳ್ಬೇಕು ನೀವು. ಹೇಳು. ಪ್ರಪಂಚ ಅಂದ್ರೇನು? ನನಗ್ ನೀನೇ ಪ್ರಪಂಚ. ನಾನು ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ? ಕೇಳು ಸ್ನೇಹ. ಅದು ನಿಮ್ಗೆ ಮಜಾ ಭಾರತ ಬೇಕಾ ಅಥವಾ ನಾನ್ ಬೇಕಾ ಅಂತ ಡೈರೆಕ್ಟ್ ಏನಾದ್ರು ಹೇಳಿದ್ರೆ ನೀವ್ ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರಾ? ಅದು ನನಗ್ ಗೊತ್ತು ರೀ, ನೀವು ಮಜಾ ಭಾರತನೇ ಸೆಲೆಕ್ಟ್ ಮಾಡ್ತೀರಾ ಅಂತ. ನನಗೆ ಯಾವ ಶೋನು ಬೇಡ, ನನಗ್ ನೀನೇ ಬೇಕು ಸ್ನೇಹ. ರೀ ನನ್ಗೆ ಎಷ್ಟು ನಾಚಿಕೆ ಆಗ್ತಿದೆ. ಏನು ಅಂದ್ರೆ ಇಲ್ಲಿರೋ ಗಂಡಸರೆಲ್ಲ ಬರೀ ಸುಳ್ಳು ಹೇಳೋದು. ನೀವು ನಿಜ ಹೇಳ್ತೀರಲ್ವಾ? ಸ್ನೇಹ, ಸುಳ್ಳು ಅಂದ್ರೆ ಏನು ಸ್ನೇಹ? ರೀ ಸರ್, ನಮ್ ಹುಡುಗಿಗೆ ಗುಳಿ ಕೆನ್ನೆ ಇದೆ. ಸ್ನೇಹ, ಕೂದ್ಲೇನು ಇಷ್ಟೊಂದು ಕಪ್ಪಾಗಿದೆ? ಕಲರ್ ಮಾಡಿಸ್ಕೊಂಡಿದ್ದೀನಿ. ರೀ ಏನ್ರಿ ನೀವು? ರೀ ನಾನ್ ನೋಡಕ್ ಚೆನ್ನಾಗಿಲ್ಲ ಅಲ್ವಾ? ಮತ್ತೆ ನೀವ್ ಯಾಕೆ ನನ್ನನ್ನು ಇಷ್ಟೊಂದು ಇಷ್ಟಪಡ್ತೀರಾ? ರೀ ಏನಾಯ್ತ್ರಿ? ಏನಾಯ್ತು? ನೋಡೆ, ಸೌಂದರ್ಯ ಅನ್ನೋದು ಮನ್ಸಲ್ಲಿರುತ್ತೆ, ಮುಖದಲ್ಲಿ ಏನಿದೆಯೇ? ಮುಖಕ್ಕೆ ಕ್ರೀಮ್ ಹಚ್ಚಿದ ತಕ್ಷಣ ಎಲ್ರು ಸುಂದರವಾಗಿ ಕಾಣ್ತಾರೆ. ಹೋಗ್ರಿ ನೀವು. ಏನು ಅಂದ್ರೆ? ಸ್ನೇಹ, ಸ್ನೇಹ ಏನ್ರಿ ನೀವು? ನೋಡು ಸ್ನೇಹ, ಯುದ್ಧದಲ್ಲಿ ಗೆದ್ದೋನ್ನ ಅರಸ ಅಂತಾರೆ, ಮಂಚದಲ್ಲಿ ಗೆಲ್ಲೋದನ್ನ ಸರಸ ಅಂತಾರೆ. ರೀ ಯುದ್ಧ ಶುರು ಆಗ್ಬೇಕು ಅಂದ್ರೆ ಕಹಳೆ ಊದ್ಬೇಕಲ್ವೇನ್ರಿ? ಅದಕ್ಕೇನಂತೆ? ಅಕ್ಕ, ಏಯ್ ಅಕ್ಕ! ಓಹೋ, ಇದಕ್ಕ ಅಮ್ಮವ್ರು ಎಷ್ಟೊಂದು ಖುಷಿಯಾಗಿದ್ದು. ಹೌದು, ಆದ್ರೂ ನಂಗೆ ಯಾಕೋ ನಿನ್ ಗಂಡದ ಮೇಲೆ ಡೌಟ್ ಕಣೆ. ಯಾಕೆ? ನನ್ ಯಾಕೆ ಇಷ್ಟೊಂದು ಇಷ್ಟಪಡ್ತಾರೆ ಅಂತನ? ಅಲ್ಲ, ಎಷ್ಟು ಎಕ್ಸ್ಪೀರಿಯನ್ಸ್ ಇರ್ಬಹುದು ಅಂತ. ಏನು ಏನ್ ಮಾತಾಡ್ತಾ ಇದೀಯ ನೀನು? ಬಾಯಿಸ್ದಲ್ಲಿ ಕರ್ಬೆ ಹುಡುಕ್ತಿದ್ಯೇನೆ ನೀನು? ಏನ್ ಮಾತಾಡ್ತಾ ಇದೀಯ ನೀನು? ನನ್ಗೆ ಮೂಡ ಆಫ್ ಆಗೋಯ್ತು. ಅಕ್ಕ, ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ಇಲ್ದೆ ಏನನ್ನೂ ಮಾಡಕ್ಕಾಗಲ್ಲ. ಇವನು ಏನೂ ಎಕ್ಸ್ಪೀರಿಯನ್ಸ್ ಇಲ್ದೆ ಇಷ್ಟೊಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾನೆ ಅಂತೀಯ? ಲೇ, ಏನ್ ಗೊತ್ತೇನೆ, ಈಗ ನೋಡು, ಯಾರು ಕುಡಿಯಕ್ ಹೇಳ್ಕೊಡ್ತಾರ? ಇಲ್ಲ. ಸಿಗರೇಟ್ ಸೇದಕ್ ಹೇಳ್ಕೊಡ್ತಾರ? ಇಲ್ಲ. ಇಲ್ಲ ತಾನೆ? ಇನ್ ಮುಂದೆ ಹೇಳಿದ್ರು ನಿನ್ಗೆ ಅರ್ಥ ಆಗಲ್ಲ. ಹೋಗೆ. ಏನ್ ಅರ್ಥ ಆಗಲ್ಲ? ಏನ? ಹೌದು, ಬಾವ ಹೆಂಗೆ? ನಿಮ್ ಭಾವ ಶ್ರೀರಾಮಚಂದ್ರ ಕಣೆ. ಎಲ್ಲ ಹೆಂಡ್ತಿರು ತನ್ನ ಗಂಡನ ಶ್ರೀರಾಮಚಂದ್ರ ಅಂತಾನೆ ಹೇಳೋದು. ಅಕ್ಕ, ಅನ್ನ ಮಾಡೋವಾಗ ಐಡಿಯಾ ಸಿಗಲ್ಲ ಕಣೆ, ತಿಂದ ಮೇಲೆ ಗೊತ್ತಾಗುತ್ತೆ ಅನ್ನ ಬೆಂದಿದ್ಯೋ ಇಲ್ಲೋ ಅಂತ. ಲೇ, ನಿಂಗ್ ನಾನು ಹೇಳಿದ್ರೆ ಅರ್ಥ ಆಗಲ್ಲ ಕಣೆ. ಬಾವ ಇಷ್ಟೊತ್ತವ್ರು ಯಾಕೆ ಬಂದಿಲ್ಲ? ಹೌದ್ ನೋಡಿ, ಇಷ್ಟೊತ್ತಿಗಾಗ್ಲೇ ಬರ್ಬೇಕಾಗಿತ್ತು. ಯಾಕೆ ಬರ್ಲಿಲ್ಲ ಇವ್ರು ಅಂತ. ಹಲೋ ಹಲೋ ಸ್ನೇಹ, ರೀ ನಿನ್ ಪಕ್ಕದಲ್ಲಿ ಯಾರೋ ಇದಾರೆ, ಆಚೆ ಕಳ್ಸು. ನನ್ನ ಪಕ್ಕದಲ್ಲಿರೋದು ನಿಮ್ಗೆ ಹೆಂಗ್ ಗೊತ್ತಾಯ್ತು? ಸ್ನೇಹ, ನಿನ್ನ ಉಸಿರು ಯಾವುದು, ಬೇರೆ ಉಸಿರು ಯಾವುದು ಅಂತ ನನಗೆ ಗೊತ್ತಾಗಲ್ವೇನೆ? ಏನು ಅಂದ್ರೆ ರೀ, ನಿಮ್ಗೆ ನೋಡ್ರಿ, ಗೊಬ್ಬರನ್ ಕೈಲೇ ಪಕ್ಕ ಕುಂದ್ರಿಸಿ 100 ಹಾಡು ಹೇಳಿದ್ರು ನೀವು ಸಾಯಲ್ಲ ರೀ. ಯಾಕೆ? ಈಗ ತಾನೇ ನಾನು ನಿಮ್ಮನ್ನ ನೆನ್ಸ್ಕೊಳ್ತಾ ಇದ್ದೆ. ಅವರು ನಿನ್ನ ನೆನ್ಸ್ಕೊಂತ ಇದಾರ ಕೇಳು. ರೀ, ನೀವು ನೆನ್ಸ್ಕೊಳ್ತಾ ಇದ್ರಿ ಅಲ್ವಾ? ಇಲ್ಲ ಕಣೆ. ಹೇಳಿಲ್ವಾ? ನೀನು ನನ್ನ ಹೃದಯದಲ್ಲೇ ಇರ್ತೀಯ. ಗೊತ್ತಾಯ್ತಾ? ಏನಂದ್ರೆ ನಿಮ್ಗೊಂದು ವಿಷಯ ಗೊತ್ತಾ? ಮನೆಗೆ ಯಾರು ಬಂದಿದ್ದಾರೆ ಗೊತ್ತೇನ್ರಿ? ನನ್ ಚಿನ್ನ, ನನ್ ಮುತ್ತು, ನನ್ ಬಂಗಾರು, ನನ್ ತಂಗಿ ಬಂದಿದ್ದಾಳೆ. ಸುರೇಖನಾ? ಹಾ ರೀ. ಹೌದು ಬಾವ. ಹೇಗಿದ್ದೀರಾ ಬಾವ? ಚೆನ್ನಾಗಿದ್ದೀರಾ? ಹಾ, ನಾನ್ ಚೆನ್ನಾಗಿದ್ದೀನಿ. ನೀನ್ ಯಾಕೆ ಬರಕ್ ಹೋದೆ? ನಾನೇ ಬರ್ತಾ ಇದ್ನಲ್ಲ. ಬಾವ ಕೊಡಲೆ. ನಿಮ್ಮ ಅಕ್ಕಂಗ್ ಫೋನ್ ಕೊಡು. ರೀ ನೋಡೆ, ಅವಳ ಹತ್ರ ಜಾಸ್ತಿ ಮಾತಾಡಕ್ ಹೋಗ್ಬೇಡ, ಅವಳು ಸರಿ ಇಲ್ಲ. ಯಾಕ್ರಿ? ಅಂದಂಗೆ ನಾನ್ ಬರೋದ್ ಲೇಟ್ ಆಗುತ್ತೆ ಕಣೆ. ನಿನ್ ತಂಗಿ ಜೊತೆನೆ ಮಲ್ಗು. ರೀ, ಯಾಕೆ ಲೇಟ್ ಆಗುತ್ತೆ? ಅಯ್ಯೋ, ಹೇಳದೆ ಮರ್ತ್ಬಿಟ್ಟೆ ಕಣೆ. ನಮ್ ಫ್ರೆಂಡ್ಸು ಮನೆಗ್ ಬರ್ತಾರಂತೆ. ಅವ್ರ ಮದ್ವೆಗೂ ಬಂದಿಲ್ಲ, ರಿಸೆಪ್ಷನ್ಗೂ ಬಂದಿಲ್ಲ. ಅವ್ರ ಮನೆಗ್ ಬಂದ ತಕ್ಷಣ ಬಾಟ್ಲಲ್ಲಿ ಎಣ್ಣೆ ಕೊಟ್ಬಿಡು, ಅಷ್ಟೊತ್ತಿಗೆ ನಾನ್ ಬಂದ್ಬಿಡ್ತೀನಿ ಚಿನ್ನ.
ನಿನ್ಗೊಂದ್ ಕೊಡೋದ್ ಮರ್ತ್ಬಿಟ್ಟೆ ಕಣೆ. ಹೇಳಿ. ಭಾವ ನಿಂಗೂ ಕೊಟ್ರ? ನನಗ್ ಕೊಟ್ಟಿರ್ಲಿಲ್ಲ. ಲೇ ನಿಮ್ ಭಾವ ಬರೋದು ಲೇಟ್ ಆಗುತ್ತಂತೆ ಕಣೆ. ಯಾರೋ ಫ್ರೆಂಡ್ಸ್ ಬರ್ತಿದಾರಂತೆ. ಫ್ರೆಂಡ್ಸಾ? ಅವ್ರು ಹೆಂಗಿರ್ತಾರೆ? ಹೆಂಗಿರ್ತಾರೆ, ಇದೇ ಕಂಟೆಸ್ಟೆಂಟ್ಸ್ ಅಲ್ಲಿ ಯಾರು ಒಬ್ರು ಬರ್ತಾರಷ್ಟೇ. ಅಮ್ಮ ತಂಗಿ ಯಾರು ಬಂದ್ರು ನೋಡೋಗು. ಗಂಡ್ಸ್ರ ಬಾರಿ ಅಮ್ಮ ಇಲ್ಲಿ. ಯಾರು ಬಂದ್ರು? ನಮಸ್ತೆ ಅತ್ತಿಗೆ. ಅಯ್ಯೋ ನಮಸ್ತೆ. ಅಯ್ಯೋ ಶೂಸ್ ಕಟ್ಕೊಳ್ತಾ ಇದ್ರ? ಅದ್ಗೆ ನಿಮ್ ಮದ್ವೆಗ್ ಬರೋಕ್ಕಾಗ್ಲಿಲ್ಲ, ಗಿಫ್ಟ್ ತಗೊಳ್ಳಿ. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಸಾರಿ ಅತ್ತಿಗೆ, ನನ್ನ ಹತ್ರ ದುಡ್ಡಿರ್ಲಿಲ್ಲ, ಗಿಫ್ಟ್ ತರಕ್ ಆಗ್ಲಿಲ್ಲ. ಇರ್ಲಿ ಪರವಾಗಿಲ್ಲ. ಮಂಜ ಇಲ್ವಾ ಅತ್ತಿಗೆ? ಅವರು ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಈ ನನ್ ಮಗ ಮದ್ವೆ ಆದ್ಮೇಲೆ ಹೊರಗಡೆನೆ ಕೆಲಸ ಮಾಡ್ತಾವ್ನೆ. ಏನಂದ್ರಿ? ಅದು ದೇವಸ್ಥಾನದಲ್ಲಿ ವಿಗ್ರಹನೇ ಇಲ್ವಲ್ಲ ಅಂತಿದ್ದಾನೆ. ಮಂಜ ನಮ್ಗೆ ಬಹಳ ಕ್ಲೋಸ್ ಫ್ರೆಂಡ್ಸ್. ಅದಕ್ಕೆ ಅವ್ರ ಬಗ್ಗೆ ನಮ್ಗೆಲ್ಲ ಗೊತ್ತು. ಹೌದು, ಅವರು ಈಗ ತಾನೇ ಫೋನ್ ಮಾಡಿದ್ರು, ನೀವು ಬರ್ತೀರಾ ಅಂತ ಹೇಳಿದ್ರು. ನೋಡಿ ನೀವು ಇಲ್ಲೇ ಕುಂತೀರಿ, ನಾನು ಅಡಿಗೆ ರೆಡಿ ಮಾಡಿ ಬರ್ತೀನಿ. ಬೇಡ ಅದ್ಕೆ, ನಾವು ಹೊರಗಡೆನೆ ಊಟ ಮಾಡ್ಕೊಂಡ್ ಬಂದ್ವಿ. ಅದ್ಗೆ ಇವ್ರು ಯಾರು ಹಾಲ್ನ ಕಾಯಿಸ್ದಾಗ ಬರೋ ಕೆನೆ ಇದ್ದಂಗಿದ್ದಾರೆ. ಅಯ್ಯೋ ಇದ ನನ್ ಬಂಗಾರ, ಇದು ನನ್ ಚಿನ್ನು, ಇದು ನನ್ ಮುದ್ದು ಬಂಗಾರಿ, ನನ್ ತಂಗಿ ಇದು. ಏನೋ ಮಚ್ಚ ಇವಳು ಹಿಂಗವಳೆ. ಸ್ವಂತ ಮನೇಲಿ ಕದಿಯೋದು ತಪ್ಪು ಕಣೋ. ಹೇಳಿ ಕೇಳಿ ಅವಳು ನಮ್ಮ ಫ್ರೆಂಡ್ ನಾದ್ನೀರ್ ಕಣಪ್ಪ. ಏನು ಅಂತಿದ್ರಲ್ಲ ಇವಾಗ? ಅದು ಅದ್ಕೆ ಮದ್ವೆ ಆದ್ಮೇಲೆ ನಿಮ್ ಲೈಫ್ ಹೇಗಿದೆ? ನಮ್ ಲೈಫ್ ಏನಪ್ಪ ಸಖತ್ತಾಗಿದೆ. ನಿಮ್ ಫ್ರೆಂಡ್ ಅಂತೂ ದೇವ್ರಂತವ್ರು. ಅದಕ್ಕೆ ಎಲ್ರಿಗೂ ಪ್ರಸಾದ ಕೊಡ್ತಾನೆ. ಏನಂದ್ರಿ? ಏನಿಲ್ಲ. ಹೌದಾ, ನೀವ್ ನೋಡಿ ಇಲ್ಲೇ ಕೂತಿರಿ. ನಿಮ್ ಫ್ರೆಂಡ್ ಏನೋ ತರ್ಬೇಕು ಅಂತ ಹೇಳಿದಾರೆ, ತಂದ್ ಕೊಡ್ಬೇಕು ಅಂತ. ನಾನ್ ತಗೊಂಡ್ಬರ್ತೀನಿ. ಇಲ್ಲೇ ನಿಂತ್ಕೊಂಡ್ ಮಾತಾಡು. ಮಾತಾಡೋಣ. ಹಲೋ. ಬಹಳ ಮೆತ್ತಗಿದ್ದಾರೆ. ನನ್ನ ಹೆಸರು ಪಾಟೀಲ ಅಂತ. ಎಲ್ರು ಪ್ರೀತಿಯಿಂದ ಚಾಕ್ಲೇಟ್ ಬಾಯ್ ಅಂತ ಕರೀತಾರೆ. ತಿಂದ್ರೆ ಶುಗರ್ ಬರಲ್ವಾ? ಬರಲ್ಲ. ಇವನ ಹೆಸರು ಜಗ್ಗ ಅಂತ. ಜಗ್ತಾರ? ಎರಡು ಮುದ್ದೆನ. ಅದಕ್ಕೆ ಇವನ ಎಲ್ರು ಕೋಪದಿಂದ ಕೋಣ ಅಂತ ಕರೀತಾರೆ. ಕ್ಯೂಟ್ ಕೋಣ. ಅನ್ನಂಗೆ ತಮ್ಮ ಹೆಸರು? ಸುರೇಖಾ. ಸಿಂಗಲ್ಲ? ನಿಮಗಿನ್ನು ಮದ್ವೆ ಆಗಿಲ್ವಾ? ಏನೋ ಮಚ್ಚ, ಕುರಿನೇ ಬಂದು ಮಾಂಸ ಬೇಕಾ ಅಂತ ಕೇಳ್ತಾ ಇದೆ. ಅವಾಗ್ಲೇ ತಪ್ಪು ಅಂದೆ. ನೋಡಪ್ಪ, ಕದಿಯೋ ತಪ್ಪು ಅಂತ ಹೇಳ್ದೆ. ಕೈ ಎತ್ತಿ ಕೊಟ್ರೆ ಈಸ್ಕೊಡೋದು ತಪ್ಪು ಅಂತ ಏನಾರು ಹೇಳಿದ್ನಾ? ಇದು ತುಂಬಾ ಚೆನ್ನಾಗಿದೆ, ನಾನು ಸರಿ ಮಾಡ್ಲಾ? ನೀವು ನೋಡಕ್ಕೆ ಸಖತ್ತಾಗಿದ್ದೀರಾ ನೀವು ನೋಡಕ್ಕೆ. ನಿಮ್ಮನ್ನ ಸೃಷ್ಟಿ ಮಾಡಿದವ್ರ ಕಾಲ್ಗೆ ಕೈ ಮುಗಿಬೇಕು. ಅಂದ್ರೆ ನೀವು ಸಾಯ್ಲೇಬೇಕು. ನನ್ನನ್ನ ಸೃಷ್ಟಿ ಮಾಡಿದ್ದು ಬ್ರಹ್ಮ. ಪಂಚ್ ಆಗ್ಲಿಲ್ಲ, ಆದ್ರೆ ನೀವು ಹೇಳಿದ್ದು ಟೈಮಿಂಗ್ ನನಗಿಷ್ಟ ಆಯ್ತು. ಅಂದಾಗೆ ನಾನು ಹೇಳಿದ್ದು ನಿಮ್ಮನ್ನ ಸೃಷ್ಟಿ ಮಾಡಿದಾರಲ್ಲ ಅವ್ರ ಕೈಗೆ ಮುತ್ತು ಕೊಡ್ಬೇಕು ಅಂದೆ. ಪಾಟೀಲ, ತಗೊಳ್ಳಿ. ಥ್ಯಾಂಕ್ ಯು. ನಿಮ್ಗೆ ಎಣ್ಣೆ ಅಂದ್ರೆ ತುಂಬಾ ಇಷ್ಟನಾ? ಇಲ್ಲ, ತುಪ್ಪ ಅಂದ್ರೆ ತುಂಬಾ ಇಷ್ಟ. ನಿಮ್ಮ ಮೈಯಲ್ಲಿರೋ ಕೊಲೆಸ್ಟ್ರಾಲ್ ನೋಡಿದಾಗ್ಲೇ ಅನ್ಕೊಂಡೆ. ತಂಗಿ ಬಾರಮ್ಮ ಈ ಕಡೆ. ಇಲ್ಲಿ ನೋಡಿ, ಇದ್ ತಗೊಳ್ಳಿ. ಇದನ್ ಕೊಡು ಅಂತ ಹೇಳಿದಾರೆ, ಕೊಟ್ಟಿದ್ದೀನಿ. ಸರಿ. ನಿಮ್ಗೆ ಏನಾರು ಬೇಕಾದ್ರೆ ನೋಡಿ, ಅತ್ತಿಗೆ ಅಂತ ಕೂಗಿದ್ರೆ ಬಂದ್ಬಿಡ್ತೀನಿ, ಆಯ್ತಾ? ನೀವು ಸುರೇಖಾ ಅಂತ ಕೂಗಿದ್ರೆ ಬರ್ತೀನಿ. ಕರೆದ್ರೆ ಬರ್ತೀರೇನೋ ಅಂತ ಟೆಸ್ಟ್ ಮಾಡಿದ್ವಿ. ನೀವು ಟೆಸ್ಟ್ ಅಲ್ಲಿ ಪಾಸ್ ಆಗ್ಬಿಟ್ರಿ. ನೀವು ಡಿಸ್ಟಿಂಕ್ಷನ್ ಬಂದ್ಬಿಟ್ರಿ. ಥ್ಯಾಂಕ್ ಯು. ನೀವು ಕರೆದ್ರು ಬರ್ತೀರಾ? ಇಲ್ಲ, ಕರೀದೇ ಇದ್ರು ಬರ್ತೀನಿ. ಅಕ್ಕ
ನಾನು ಅವ್ರ ಹತ್ರ ಪಂಚ್ ಮಾಡಿ ಬಂದ್ಬಿಟ್ಟೆ ಕಡೆ. ಹಿಂಗೆ ಪಂಚ್ ಮಾಡ್ತಾ ಇರು, ನಿನ್ನ ಹಿಡ್ಕೊಂಡು ಪಂಚರ್ ಮಾಡ್ಬಿಡ್ತಾರೆ. ಅಕ್ಕ ಏನು ನಾ ಹೇಳೋದ್ ಕೇಳು, ಅವ್ರು ನಿಜವಾಗ್ಲೂ ಸರಿ ಇಲ್ಲ ಕಣೆ ಅಕ್ಕ. ನೋಡು, ಅವರೇ ಸರಿ ಇಲ್ಲ ಅಂದ್ಮೇಲೆ ಇನ್ನೊಂದ್ ಫ್ರೆಂಡು ನಿನ್ ಗಂಡ ಸರಿ ಇರ್ತಾರ? ನೀನೆ ಏನಾದ್ರೂ ತಲೆ ಹೊಟ್ಟೆ ಮಾಡಿರ್ತೀಯ ಕೋತಿ. ಅಲ್ಲ, ಜಾರ್ ಬಿದ್ಮೇಲೆ ಫ್ಲೋರ್ ಸರಿ ಇಲ್ಲ ಅನ್ನೋದಲ್ಲ, ನೋಡ್ಕೊಂಡ್ ನಡಿಬೇಕು. ಅವ್ರ ಬಗ್ಗೆ ಒಂದು ಮಾತಾಡಿದ್ರು. ಜಗ, ನಿಂದ ಯಾವಾಗ್ಲೂ ಮದ್ವೆ? ನಾನಂತೂ ಮದ್ವೆ ಆಗಲ್ಲಪ್ಪ. ಯಾಕೋ? ಮದ್ವೆ ಅಂದ್ರೆ ಏನ್ ಗೊತ್ತಾ? ಅರ್ಥ ಆಯ್ತಾ? ಮತ್ ಲವ್ ಮ್ಯಾರೇಜ್ ಆದ್ರೆ? ನೋಡು ಪಾಟೀಲ, ನಿನ್ ಮೈಗೆ ನಾನೇ ಬೆಂಕಿ ಇಟ್ರೇನೋ ಬೇರೆಯವ್ರು ಬಂದು ಇಟ್ರೇನೋ ಸುಟ್ಟೋಗ ನಿನ್ ಮೈಯ ತಾನೆ. ಅದು ನಿಜನೇ ಬಿಡು. ಅಲ್ಲಿ ಅವ್ರೇನೇ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಏನ್ ಕೇಳಿಸ್ಕೊಳೋದು? ಏನಾದ್ರು ತಮಾಷೆಯಾಗಿ ಮಾತಾಡ್ತಿರ್ತಾರೆ, ಸುಮ್ ಕೂತ್ಕ. ಜಗ್ಗ, ಮದುವೆ ಅಂದ್ರೆ ಆವತ್ತಾದ್ನಲ್ಲ, ಅದು ಕಣ ಮದುವೆ ಅಂದ್ರೆ. ಏನ್ ಸೀರಿಯಲ್ ಸೆಟ್ಟು, ಸೂಪರ್ ಸ್ಟಾರ್ಸ್ ಎಲ್ಲ ಬಂದ್ಬಿಟ್ಟಿದ್ರು, ಅದು ಮದ್ವೆ ಅಂದ್ರೆ. ಸೂಪರ್ ಮಗ. ಆ ನನ್ ಮಗ ಮದ್ವೆ ದಿನ ಏನ್ ಮಿನ್ಸ್ತಾ ಇದ ಅಂತ ಹೇಳಿದ್ರೆ, ಆ ಮದ್ವೆ ಆದ್ಮೇಲೆ ಇನ್ನೊಂದು 4-5 ಮದ್ವೆ ಆದ್ರೂ ಮೊದಲನೇ ಮದ್ವೆ ಅಷ್ಟೇನ್ ಸೂಪರ್ ಆಗಿರ್ಲಿಲ್ಲ. 5 ಮದುವೆ ಅಂತೆ. ನಾನ್ ಹಿಂಗ ಅದಕ್ಕೆ ಹೇಳಿದ್ದು, ಹುಲಿನ ಸಾಧು ಪ್ರಾಣಿ ಅಂತ ಹೇಳ್ಬೇಡ ಅಂತ. ಅವನು ಹುಲಿ ಕಲರ್ ಅಲ್ಲಿರೋ ಕಳ್ಬೇಕು ಕಣೇ. ಪಾಟೀಲ, ಆ ನನ್ನ ಮಗ ಎಂತೆಂತವ್ರನ್ ಪಟಾಯಿಸಿದ್ನು. ಆ ನನ್ನ ಮಗನ್ಗೆ ಮೈಯಲ್ಲಿ ಮಚ್ಚೆ ಇದೆ ಅನ್ಸುತ್ತೆ. ಮೈಯಲ್ಲಿಲ್ಲ, ಅವನೇ ಮಚ್ಚೆ ಇದ್ದಂಗಿದ್ದಾನೆ. ಅವನು ಎಂತೆಂತವ್ರನ್ನ ಪಟಾಯಿಸಿದ್ನು. ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಜನ ಎಲ್ಲ ಅವ್ನ್ ಕೇಳೋರಂತೆ. ಏನಂತ? ನೀವು ನೀಲನ್ ಗಂಡ ಅಲ್ವಾ? ನೀವು ರಾಗಿಣಿ ಗಂಡ ಅಲ್ವಾ? ನೀವು ಸುಸ್ಮಿತನ್ ಗಂಡ ಅಲ್ವಾ? ನೀವು ಮೇಘ್ನನ್ ಗಂಡ ಅಲ್ವಾ? ವಿಷಯ ಅಲ್ಲಿವರೆಗೂ ಲೀಕ್ ಆಗಿದೆ. ಅದ್ರ ಮುಂದೆ ಇದ್ಯಾವ ಕಿತ್ತದ್ ಮದ್ವೆನಾ? ಕರೆಕ್ಟ್ ಆಗಿ ಹೇಳ್ದೆ ಮಗ. ಅಷ್ಟ್ ಮದ್ವೆಲಿ ಇದೊಂದೇ ಮದ್ವೆ ಖಾಲಿ ಮದ್ವೆ ಅಂದ್ರೆ. ಹೆಂಗಾಗೋಯ್ತೆ ನನ್ನ ಹಣೆ ಬರ. ಅವಾಗೇನೋ ಸಾಕ್ಷಾತ್ ಶ್ರೀರಾಮಚಂದ್ರ ಅಂತಿದ್ದೆ. ನೋಡು, ಇದನ್ನ ನಾನು ಹೆಂಗೆ ಬಿಡೋರ ಕಣೆ. ಕೇಳ್ತೀನಿ ಇರೋ, ನಾನು ಕೇಳ್ತೀನಿ, ಅವ್ರ ಜೊತೆಗೆ ಮಾತಾಡ್ತೀನಿ. ನಮ್ಗೇನು ಬೇಡ, ಪರವಾಗಿಲ್ಲ, ನೀವು ಹೋಗಿ ರೆಸ್ಟ್ ಮಾಡಿ ಹೋಗಿ. ಅದ ಹಂಗಲ್ಲ, ನೀವಾಗ್ಲೇ ಏನೋ ಮಂಜನ್ 3-4 ಮದ್ವೆ ಅಂತ ಹೇಳ್ತಿದ್ರಲ್ಲ. ನಿಜಾತ್ಗೆ ಅವನು 4-5 ಮದ್ವೆ ಆಗಿದ್ದಾನೆ. ಯಾಕೆ ನಿಮ್ಗೆ ಹೇಳೇ ಇಲ್ವಾ? ಏನೋ ಇವನು ಅತ್ತಿಗೆಗೆ ಹೇಳಿಲ್ಲ ವಿಚಾರನ. ಮೋಸ ಹೋಗ್ಬಿಟ್ಟೆ ಕಣೆ, ಮೋಸ ಹೋಗ್ಬಿಟ್ಟೆ. ದೇವ್ರು ಅನ್ಕೊಂಡಿದ್ನಲ್ಲೇ. ಅಕ್ಕ, ಈ ಗಂಡಸ್ರೇ ಇಷ್ಟು ಕಣಕ್ಕ. ಹಸ್ವಾದಲ್ಲಿ ಊಟ ಮಾಡಿ ಅಂಗಡಿ ಸಿಕ್ಕಲ್ಲಿ ಬೀಡ ಹಾಕೊಂಡು ಹೋಗ್ಬಿಡ್ತಾರೆ. ಲೇ ಜಗ್ಗ, ಈ ಮದ್ವೆ ಎಲ್ಲ ಬಿಟ್ಟಕ್ಕೋ. ಫಸ್ಟ್ ಡೇಟ್ ಹೆಂಗಿತ್ತು ಹೇಳು? ಸೂಪರ್ ಮಗ, ಒಂದಕ್ಕೊಂದಕ್ಕಿಂತ ಸೂಪರ್. ಮದ್ವೆ 5, ಫಸ್ಟ್ ನೈಟ್ 6. ಅದೇನೋ ಗಾದೆ ಹೇಳ್ತಾರಲ್ಲ, ಮರ ಬಿದ್ದಾಗ ನೋಡು, ಲೈಟ್ ಕಂಬ ಎದ್ದಾಗ ನೋಡು ಅಂತ. ಮನೇಲಿ ಬಾವಿರೋನ್ಗೆ ಬಾಯಾರಿಕೆ ಆಗುತ್ತೇನೋ. ಅದೃಷ್ಟವಂತ ಅಂದ್ರೆ ಅವನೇ ಕಣ. 5 ಮದುವೆ, 6 ಫಸ್ಟ್ ನೈಟು. ಯಾವನಿಗೆ ಸಿಗುತ್ತೋ? 5 ಮದುವೆ, 6 ಫಸ್ಟ್ ನೈಟು. ಅಕ್ಕ ನಿಲ್ಲು, ನಾನು ಸ್ವಲ್ಪ ನೋಡ್ಕೊಂಡ್ ಬರ್ತೀನಿ. ಇನ್ನೇನ್ ಹೇಳು ಪಾಟೀಲ, ಅವನು 5 ಮತ್ತೆ 6ನೇ ಫಸ್ಟ್ ನೈಟ್ ನಾನು ನೋಡ್ಲೇ ಇಲ್ಲ ಕಣ. ನೋಡಿಲ್ವಾ? ಇರು ತೋರಿಸ್ತೀನಿ. ತೋರ್ಸು. ಮೊಬೈಲ್ ಅಲ್ಲಿ ಇದಾವೆ. ಏನೇ ಹಣೆ ಬರ ಬಂತು, ಹಾಕ್ಬಿಟ್ನ ಮೊಬೈಲ್ಗೂ ಹಾಕ್ಬಿಟ್ನ ಅವನು. ಹೂವ ಡೆಕೋರೇಷನ್ ಆಗಿರೋ ಮಂಚ, ಜೋಡಿ ನವಿಲ್ ಬೆಡ್ಶೀಟ್. ಬೇಗ ಬೆವ್ತ್ ಬಿಡ್ತಾನೆ ಕಣ. ಎಕ್ಸ್ಪ್ರೆಷನ್ ನೋಡಿ ನಂಗಿದೆ, ಅದೇ ಎಕ್ಸ್ಪ್ರೆಷನ್ ಅಂತ. ಅಕ್ಕ ನಿಲ್ಲೆ, ನಾನು ಒಂಚೂರು ನೋಡ್ಬಿಡ್ತೀನಿ. ಬಿಡ್ತೀನಿ, ಬರ ಈ ಕಡೆ. ಅಲ್ಲ ನೀವು ನೋಡಿ, ಇಲ್ಲಿ ನೀವು ನೋಡಿ, ಇಷ್ಟೊತ್ತರ್ಗು ಹೇಳ್ತಿದ್ರಲ್ಲ, ಇದೆಲ್ಲ ನಿಜನಾ? ಮೂವತ್ಗೆ 100 ನಿಜ. ಬೇಕಾದ್ರೆ ನೋಡಿ, ಅವ್ನ್ ಫಸ್ಟ್ ನೈಟ್ ಮೊಬೈಲ್ ಅಲ್ಲಿ ವಿಡಿಯೋ ಮಾಡಿದೀವಿ ನೋಡಿ. ದಯವಿಟ್ಟು ಅದೃಷ್ಟನ ನನ್ನ ಕಣ್ಣಿಂದ ನಾನು ನೋಡೋದಿಲ್ಲ. ನೋಡಿ ಎಲ್ಲೋದೆ? ಬಾರೆ ಈಗ. ತುಂಬಾ ಚೆನ್ನಾಗಿದೆ ಅಪ್ಪ ವಿಡಿಯೋ. ಬಾರೆ ಬೇಗ. ತಗೊಂಬಂದ್ಯಾ, ಲಗೇಜ್ ತಗೊಂಬಂದ್ಯಾ, ಒಳ್ಳೆ ಕೆಲಸ ಮಾಡ್ದೆ ಕಣೆ. ಗಂಡ ಅಂದಿದಕ್ಕೆ ನನ್ನ ಪಿಂಡನ ರೌಂಡ್ ಕಟ್ಬಿಟ್ಟ ಕಣೆ. ಈಗ ತಾನೇ ಮನೆಗೆ ಬಂದೆ ಕಣ. ಮಾಡ್ತೀನಿ ಬಿಡ, ಆಮೇಲೆ ಮಾಡ್ತೀನಿ. ಏನ್ ಸುರೇಖ ಇಷ್ಟ ಬೇಗ ಹೋಗ್ತಾ ಇದ್ದಾಳೆ? 1-2 ದಿನ ಇದ್ದೋಗೆ. ಮುಟ್ಬೇಡಿ ಅವಳನ್ನ. ಯಾಕೆ ಹಿಂಗಾಡ್ತಾ ಇದ್ದೆ? ಮುಟ್ಬೇಡಿ ನನ್ನ. ಅಲ್ಲ ನಾನು ಹೇಳೋ, ಮಾತಾಡ್ಸ್ಬೇಡಿ ನೀವು. ನಿಮ್ ಬಂಡವಾಳ, ನಿಮ್ ಯೋಗ್ಯತೆ ಎಲ್ಲ ನಿಮ್ ಫ್ರೆಂಡ್ಸ್ ಎಲ್ಲ ಹೇಳ್ಬಿಟ್ರಿ. ನನ್ ಫ್ರೆಂಡ್ಸ್ ಏನ್ ಹೇಳಿದಾರೆ? ಏನ್ ಹೇಳಿದಾರೆ ಬಾವಾ? ನಿಮಗೆ ನಮ್ಮ ಅಕ್ಕನ ಜೊತೆ ಬಾಳೋಕೆ ಯೋಗ್ಯತೆ ಇಲ್ಲ ಬಾವಾ.
ಸೈಡ್ ಬೈ ಕಡೆ ಬಾಬಾ ನಿಮಗೆ 5 ಮದುವೆ ಆಗಿದೆಯಂತೆ 6 ಫಸ್ಟ್ ನೈಟ್ ಆಗಿದೆಯಂತೆ ಅದ್ರಲ್ಲಿ ಒಂದಿನ ವಿಡಿಯೋನು ಮಾಡ್ಕೊಂಡಿದ್ದಾರೆ ಬಾಬಾ ಕ್ಯಾಪಲ್ ಚೂರ್ ನೋಡ್ಬಿಟ್ಟೆ ಬಾಬಾ ಸುಮ್ಮನೆ ಇದ್ರೆ ಸರಿ ನೀನು. ಏಯ್ ಇದೆಲ್ಲ ಯಾರು ಹೇಳಿದ್ರು ನಿನಗೆ? ನಿಮ್ ಫ್ರೆಂಡ್ಸು ಎಲ್ಲ ಬಿಚ್ಚಿ ಬಿಚ್ಚಿ ಇಟ್ಟು ಬರ ಇಲ್ಲಿ ನಿನ್ ಕೈ ಮುಗಿದು ಕೇಳ್ತೀನಿ ಕಣ್ರು. ನನ್ನ ಹೆಂಡತಿಗೆ ಏನ್ ಹೇಳಿದ್ರಿ ಹೇಳ್ರು? ಮನೆ ಬಟ್ಟೆ ಎಲ್ಲ ತಗೊಂಡು ಊರ್ಗ್ ಹೋಗ್ತಾ ಇದ್ದಾಳೆ. ಮಜಾ ಭಾರತದಲ್ಲಿ ಇದ್ದಾಗ 5 ಮದುವೆ 6 ಫಸ್ಟ್ ನೈಟ್ ಮಾಡ್ಕೊಂಡಿದ್ದಲ್ಲ ಅದ್ರ ಬಗ್ಗೆ ಮಾತಾಡ್ಕೊಂತಿದ್ವಿ. ಸ್ಕಿಟ್ಟು ಮಜಾ ಬರುತ್ತೆ ಸ್ಕಿಟ್ಟು. ಮಜಾ ಭಾರತ ಅಂತ ಅವಳಿಗೆ ಹೇಳಿದ್ರೇನೋ? ಅದು ಹೇಳಿಲ್ಲ. ಅದನ್ನ ಮಾತ್ರ ಹೇಳಿಲ್ಲ ಕಣ. ಅಯ್ಯೋ ನಾಯಿ ನನ್ನ ಮಗನೇ. ಮಜಾ ಬರತ್ತೆ ಅಂತೆ ಕಣೆ. ನಂಗೆ ನಿಜವಾಗ್ಲು ನನ್ಗೇನು ಗೊತ್ತಿರ್ಲಿಲ್ಲ. ಹೇಳಿಲ್ವೇನ ನಾನಾಗ್ಲೇ ಇವಳ ಹತ್ರ ಚೆನ್ನಾಗಿರ್ಬೇಡ ಸರಿ ಇಲ್ಲ ಅಂತ? ಕೇಳಿಸ್ಕೊಂಡ ಈಗ? ಹೌದು ಕಣೆ, ನಾನು PK ಹತ್ರ ಫಸ್ಟ್ ನೈಟ್ ಮಾಡಿದ್ದೀನಿ, ಮೇಘ ಹತ್ರ ಫಸ್ಟ್ ನೈಟ್ ಮಾಡಿದ್ದೀನಿ, ರಾಗಿಣಿ ಹತ್ರ ಫಸ್ಟ್ ನೈಟ್ ಮಾಡಿದ್ದೀನಿ. ಯಾಕಂದ್ರೆ ನಾನೊಬ್ಬ ಆಕ್ಟರ್. ಕರ್ನಾಟಕದ ನಂಬರ್ 1 ಕಾಮಿಡಿಯನ್. ಸ್ಕಿಟ್ಟಲ್ಲಿ ಇದು ಒಂದೇ ಪಂಚ ಮಗನೇ ನೀನು ಮಾಡ್ತಿದ್ದು. ಯಾಕೆ ಸುಮ್ಮನೆ ಇರೋ? ಅದಕ್ಕೆ ಕಣೆ ಪ್ರತಿ ಸ್ಕಿಟ್ಟಲ್ಲೂ ಗಂಟ್ಲರ್ಕೊಂಡು ಹೇಳೋದು. ಅನುಮಾನ ಪಡ್ಬಾರ್ದು ಅಂತನಾ? ಅಲ್ಲ, ಮಿಸ್ ಆಗಿರೋ ಎಪಿಸೋಡ್ಸ್ ನ ಊಟಲ್ಲಿ ನೋಡಿ ಅಂತ. ಅಪ್ಪ ಲ್ಯಾಗೋ ಮಿಸ್ ಆಗಿರೋ ಎಪಿಸೋಡ್ಸ್ ನ ಊಟಲ್ಲಿ ನೋಡ್ಬೋದು. ಶೂಟಿಂಗ್ ಮುಗಿದು ನೆಕ್ಸ್ಟ್ ಡೇನೆ ಕ್ಯಾಬ್ ಬುಕ್ ಮಾಡ್ಕೊಂಡು ರಂಗಿತರಂಗ ಸಿನಿಮಾಗೆ ಹೋಗ್ತೀಯಲ್ಲ, ಅದನ್ನ ಎಲ್ಲಿದ್ ನೋಡೋಣ. ಒಂದ್ ಸೆಕೆಂಡ್ ಗಾಬರಿ ಆಗ್ಬಿಟ್ಟೆ. 5 ಮದುವೆ 6 ಫಸ್ಟ್ ನೈಟ್ ಬಾಯ್ಲಿ. ಅಲ್ಲ, ಇಂಥ ಸಾಧಕರನ್ನ ವೇದಿಕೆ ಮೇಲೆ ನೋಡಕ್ ಇಷ್ಟ ಆಗುತ್ತೆ ಅನ್ಸಲಿಯಾ? ಇಲ್ಲಿ ಓಕೆ, ಸದ್ಯಕ್ಕೆ ಇವಾಗ ಊಟಲೆಲ್ಲ ಡೈರೆಕ್ಟ್ ಆಗಿ ನೋಡಿರೋಂಥ ಗುರು ಸರ್ ಏನ್ ಹೇಳ್ತಾರೆ ನೋಡೋಣ. ಸಂದೀಪ್ ಅಂಡ್ ಯಶವಂತ್, ಐ ಥಿಂಕ್ ಬೋತ್ ವಾಂಟ್ ದೆಮ್ ಆನ್ ದ ಸ್ಟೇಜ್. ಐ ಥಿಂಕ್ ಫಸ್ಟ್ ಒಂದು ಥ್ಯಾಂಕ್ ಯು ಸೊ ಮಚ್ ಸರ್. ಚೆನ್ನಾಗಿತ್ತು, ಸ್ಕ್ರಿಪ್ಟ್ ಚೆನ್ನಾಗಿತ್ತು. ನೀಲೇ ಹೇಳ್ದಲ್ಲ ಕರೆಂಟ್ ಹೋಯ್ತು ಅಂತ. ಕರೆಂಟ್ ಹೋಯ್ತು ಅಂತ ಆದ್ಮೇಲೆ ಫುಲ್ ಪಕ್ಕಾ ಫಿಲ್ಮ್ ಸೆಟ್ ತರ ತೋರಿಸಿದ್ರು ಕರೆಂಟ್ ಹೆಂಗ್ ಬಂದಾಗ. ಚೆನ್ನಾಗಿದೆ. ಅದೇ ಬೆಸ್ಟ್ ವಾಸ್ ಡ್ರೀಮ್ ಸೀಕ್ವೆನ್ಸ್ ಡಿಸೈನ್ ಮಾಡಿದ್ದು. ಆಮೇಲೆ ಫಾರ್ ಎಕ್ಸಾಂಪಲ್ ಆಲ್ ದೋಸ್ ಅಕ್ಕ ತಂಗಿ ಮಾತಾಡೋದು ಒಬ್ಬರ ಹಿಂದೆ, ಲೈಕ್ ಪಕ್ಕಾ ಫಿಲ್ಮಿ. ನನ್ನ ಲೆಕ್ಕದಲ್ಲಿ ಈಗ ಶಾರ್ಟ್ಸ್ ತಗೊಂಡ್ರೆ ಪಕ್ಕಾ ಫಿಲ್ಮಿ ಶಾರ್ಟ್ ಸಿಗ್ತಾ ಇತ್ತು. ಲಾಟ್ ಆಫ್ ಸೀಕ್ವೆನ್ಸಸ್. ಇವನ್ ಮಂಜೂಸ್ ವಾಸ್ ಸೂಪರ್ ಪರ್ಫಾರ್ಮೆನ್ಸ್ ಇವತ್ತು. ಯಾವತ್ತು ಖರಾಬ್ ಮಂಜುನ ನೋಡಿದ್ವಿ, ಇವತ್ತು ಪಕ್ಕಾ ಡೀಸೆಂಟ್ ಆಗಿ ಫಸ್ಟ್ ಟೈಮ್ ವೆಲ್ ಬಿಹೇವ್ಡ್ ಮಂಜನ್ ನೋಡಿದ್ವಿ. ನನ್ನ ಲೆಕ್ಕದಲ್ಲಿ ಆನ್ ದಿ ಹೋಲ್ ಆಕ್ಟ್, ಅದಕ್ಕೆ ಟೆಕ್ನಿಕ್ಯಾಲಿಟೀಸ್ ಆಡ್ ಮಾಡಿದ್ದು ವಾಸ್ ವಂಡರ್ಫುಲ್, ಅಮೇಸಿಂಗ್. ನನ್ಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಮಯೂರಿ ನಾನು ಇಷ್ಟೊಂದು ನಕ್ಕಿಂದ ನೋಡೇ ಇರ್ಲಿಲ್ಲಪ್ಪ. ಎದ್ದು ನಗ್ತಾ ಇದ್ದಿದ್ದು ಹೇಗೆ? ಸಂದೀಪ್ ಅವರು ಮತ್ತೆ ಯಶವಂತ್ ಅವರೇ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಬಿಕಾಸ್ ಇಂಥ ಒಂದು ಕಾನ್ಸೆಪ್ಟ್ ನೀವು ಇಟ್ಕೊಂಡಿದ್ದೀರಲ್ಲ, ಇದನ್ನ ನಾನು ಒಂದು ಫ್ರೇಮ್ ಅಲ್ಲಿ ಹಾಕ್ಬೇಕಂದ್ರೆ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತಾರೆ. ಸೊ ಅದಕ್ಕೆ ಸೂಕ್ತ ಈ ಒಂದು ಆಕ್ಟ್. ಅಂಡ್ ನೀಲಾ, ಯು ಸ್ಟೋಲ್ ದ ಶೋ, ಟ್ರಸ್ಟ್ ಮೀ. ಅಂಡ್ ಯು ಬೋತ್ ಅಮೇಸಿಂಗ್. ಬಿರಿಯಾನಿ ಅಂತೂ ತಿಂದು 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 JK ಅವರು ಫುಲ್ ಖುಷಿ ಆಗ್ಬಿಟ್ರು. ಅಂಡ್ ಶ್ರೀಕಾಂತ್ ಅವರೇ, ನೀವು ಅಷ್ಟೇ ತುಂಬಾ ಮುದ್ದಾಗಿ ಆಕ್ಟ್ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. JK ಎಷ್ಟು ನಕ್ಕಿದ್ದು ಅಂದ್ರೆ JK, ವಾ, ಕೆಲವೆಲ್ಲ ಸೂಕ್ಷ್ಮವಾದ ಡೈಲಾಗ್ಗಳಿತ್ತು, ಅದೆಲ್ಲರಿಗೂ ಅರ್ಥ ಆಗಲ್ಲ. JK ಫಸ್ಟ್ ಅರ್ಥ ಹೋಗ್ತಾ ಇತ್ತು. ಇನ್ನೂ ಕಂಟಿನ್ಯೂ ಆಗ್ತದೆ ನಗು. ಬಟ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಮದುವೆ ಆದ್ರೆ ಏನೇನಾಗುತ್ತೆ ಅಂತ. ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ಬರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ಲೂ ಒಂದು ಕೊರತೆನೂ ಇರಲಿಲ್ಲ. ಸ್ಕಿಟ್ ಬರ್ದಿರೋದಾಗ್ಲಿ, ಅದನ್ನ ಇವ್ರು ಪರ್ಫಾರ್ಮ್ ಮಾಡಿರೋದಾಗ್ಲಿ, ಇಟ್ಸ್ ವಂಡರ್ಫುಲ್. ಆಮೇಲೆ ಈ ಫ್ರೆಂಡ್ಸ್ಗಳು ಹೆಂಗಿರ್ತಾರೆ ಅಂತ ಪಕ್ಕ JK ಮತ್ತೆ ಪಾಟೀಲ್ರು ಇಬ್ರು ಸೂಪರ್ ಆಗಿ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಬ್ರು ಮಾಡ್ಬೇಕಾರಂತೂ ಐ ಲಾಫ್ಡ್ ಔಟ್. ಏನೋ ತುಂಬಾ ಚೆನ್ನಾಗಿತ್ತು. ಐ ಎಂಜಾಯ್ಡ್ ಅ ಲಾಟ್. ತುಂಬಾ ಚೆನ್ನಾಗಿ ಮಾಡಿದ್ವಿ. ಬ್ಯೂಟಿಫುಲ್. ಥ್ಯಾಂಕ್ ಯು ವೆರಿ ಮಚ್. ಜಾನ್, ಮಂಜು ಅವರೇ, ನಿಮಗೆ ಮದುವೆ ಆಗೋಕ್ಕಿಂತ ಮುಂಚೆನೆ ಹಸ್ಬೆಂಡ್ ಆಫ್ ದಿ ಇಯರ್ ಅವಾರ್ಡ್ ಪಕ್ಕ. ಬಟ್ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ, ಎಸ್ಪೆಷಲಿ ನೀಲಾ, ವೆರಿ ನೈಸ್. ನೀವೆಲ್ಲ ಒಳ್ಳೆ ಕಲಾವಿದರು. ಆಲ್ ದಿ ಬೆಸ್ಟ್. ಎಲ್ಲ ಒಳ್ಳೇದಾಗ್ಲಿ. ಎಲ್ಲ ಒಳ್ಳೇದಾಗ್ಲಿ. ಎಲ್ಲ ಸೊ ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್.
ಕಲರ್ ಸೂಪರ್ ನಲ್ಲಿ ಪ್ರಸಾರ ಆಗುವ ಎಪಿಸೋಡ್ಗಳನ್ನ ನೀವೇನಾದ್ರೂ ನೋಡದೇ ಇದ್ರೆ ಎಲ್ಲಿ ನೋಡ್ಬೋದು? ಊಟಲ್ಲಿ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ವಾರ ಬಂತಮ್ಮ, ಬುಧವಾರ ಬಂತಮ್ಮ, ಗುರುಗಳ ನೆನೆಯಮ್ಮ, ಗುರು ಕಿರಣನ ನೆನೆಯಮ್ಮ. ಆಹಾ, ಈ ಒಂದು ಹಾಡಿನ ಮಾಂತ್ರಿಕ ಗುರು ಕಿರಣ್ ಅವರು ಇವಾಗ ಒಂದು ಸೂಪರ್ ಆದ ಸಾಂಗ್ ಅನ್ನ ಹೇಳ್ತಾರೆ. ಬಟ್ ಸದ್ಯಕ್ಕೆ ಗುರು ಸರ್, ಇವತ್ತು ನಮಗೋಸ್ಕರ ಯಾವ್ದು ರೆಡಿ ಮಾಡ್ಕೊಂಡಿದ್ದೀರಾ? ಇಲ್ಲ, ಮಾರಿಕಣ್ಣು ಹೊರಿಮೆಗೆ ಆಡ್ತೀನಿ. ಮಾರಿಕಣ್ಣು ಹೊರಿಮೆಗೆ ಆಡ್ತೀರಾ? ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಬರ್ಲೇ. ಸರ್, ನೀವು ಎಲ್ಲಾರ್ಗೂ ಚಾಲೆಂಜ್ ಕೊಡ್ತಾ ಇರ್ತೀರಾ. ಇವತ್ತು ನಿಮಗೆ ಒಂದು ಚಾಲೆಂಜ್. ಇದೇ ಟ್ಯೂನ್ ಅಲ್ಲಿ ಬೇರೆ ಯಾವ್ದನ ಸಾಂಗ್, ಅದೇ ಸಂಗೀತ, ಅದೇ ರಿದಮ್, ಆದ್ರೆ ಬೇರೆ ಹಾಡು ಹಾಡ್ಬೋದು ಸರ್. ನಮ್ಗೆ ಗೊತ್ತು ನಿಮ್ಗೆ ಬಹಳ ಈಸಿ ಅಂತ, ಬಟ್ ಯಾವ್ದು ಬರ್ಬೋದು ಅಂತ. ಮೇ ಫಸ್ಟ್ ತಂಡದ JK ಅಂಡ್ ರಕ್ಷಾ ಸೋಮಶೇಖರ್ ಅಲಿಯಾಸ್ ಮೈ ಜಾನ್. ಸೊ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ನಮ್ಮ ಜಡ್ಜಸ್ ಕೂಡ ವೇದಿಕೆ ಮೇಲೆ ಬರಬೇಕು. ಈ ಮೇ ಫಸ್ಟ್ ಯಾವಾಗ ರಿಲೀಸ್ ಆಗ್ತದೆ? ಈ ಸಿನಿಮಾನ ಯಾಕೆ ನೋಡ್ಬೇಕು? ಏನ್ ಸಿಗತ್ತಿದ್ರಿಂದ ನಮ್ಗೆ? ವೆಲ್, ಮೇ ಫಸ್ಟ್ ಸಿನಿಮಾ ಡೈರೆಕ್ಷನ್ ಮಾಡಿರೋದು ನಾಗೇಂದ್ರ ಅರಸ್ ಅವರು. ಆ್ಯಂಡ್ ಈ ಸಿನಿಮಾದಲ್ಲಿ ನಾನು, ರಕ್ಷಾ, ದೆನ್ ಪೂರ್ವಿ ಜೋಶಿ ಅಂತ, ರೋಹಿತ್ ನಾಯರ್, ಯಮುನಾ ಶ್ರೀನಿಧಿ. ಸೊ ಇದೊಂದು ಒಂದು ಒಳ್ಳೆ ಟೀಮು. ವರ್ಕ್ ಟುಗೆದರ್. ಜನಕ್ಕೆ ಎಷ್ಟು ಎಂಟರ್ಟೈನ್ಮೆಂಟ್ ಬೇಕೋ ಅದನ್ನೆಲ್ಲ ಆಸ್ಪೆಕ್ಟ್ ಮನ್ಸಿನಲ್ಲಿ ಇಟ್ಕೊಂಡು ಈ ಒಂದು ಸಿನಿಮಾನ ಮಾಡಿರೋದು. ಸೊ ಆ 2 hours ನೀವು ಬಂದ್ಬಿಟ್ಟು ಯು ವಿಲ್ ವಾಚ್ ರಿಲ್ಯಾಕ್ಸೇಷನ್ಗೆ ಯಾವ್ದ್ಯಾವುದೋ ಒಂದು ಫ್ಯಾಕ್ಟರ್ಸ್ ಇರುತ್ತೆ. ನಿಮಗೆ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು. ಆ್ಯಂಡ್ ಯು ನೀಡ್ ಟು ಎನ್ಕರೇಜ್ ಅಸ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಜಾ ಭಾರತ ಹೇಗೆ ಅನಿಸ್ತು ಇವತ್ತು? ಸೊ ಇಟ್ಸ್ ಅ ನೈಸ್ ಶೋ ಮಜಾ ಭಾರತ. ಎಲ್ಲರಿಗೂ ಒಳ್ಳೇದಾಗಲಿ, ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಓಕೆ, ಆಲ್ ದ ಬೆಸ್ಟ್ ಟು ಮಜಾ ಭಾರತ. ಹೇಗೆ ಅನಿಸ್ತು ನನ್ನ ಜೊತೆ? ನಿಮ್ಮ ಜೊತೆ ಎಲ್ಲರ ಜೊತೆನೂ ಇಲ್ಲಿ ಆ್ಯಕ್ಚುಲಿ ಇದ್ಬಿಟ್ಟು ಐ ವಾಸ್ ವೆರಿ ಹ್ಯಾಪಿ. ತುಂಬ ಖುಷಿ ಆಯಿತು ಇಲ್ಲಿ ಬಂದಿದ್ದಕ್ಕೆ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ಎಲ್ಲರನ್ನೂ ಹಿಂಗೆ ನಗಿಸ್ತಾ ಇರಿ, ಖುಷಿಯಾಗಿರಿ, ಇನ್ನೂ ಜಾಸ್ತಿ ಬೆಳೀರಿ. ನೀವು ಎಲ್ಲ ಒಳ್ಳೆ ಕಲಾವಿದರು, ಎಲ್ಲ ಒಳ್ಳೆಯದೇ ಆಗುತ್ತೆ ನಿಮಗೆ. ಗಾಡ್ ಬ್ಲೆಸ್ ಯು ಆಲ್. ನನ್ನ ನಿರಂಜನ್ ದೇಶಪಾಂಡೆ ತೋಟಗಾರಿಕಾ ಕೇಂದ್ರದಲ್ಲಿ ಬೆಳೆದಂತಹ ಆಗಸ್ಟ್ 1ನೇ ತಾರೀಕು ಬೆಳೆದಂತಹ ಹೂಗಳಿದೆ. ದಯವಿಟ್ಟು ತಗೊಂಬನ್ನಿ ಇವರೇ. ಬನ್ನಿ ಜಿಮ್ಮಿ ದೇಶಪಾಂಡೆ, ಬೇಗ ಬನ್ನಿ. ಎಸ್, ಇದರೊಂದಿಗೆ ಈ ವಾರದ ಎಪಿಸೋಡ್ಗಳನ್ನ ಮುಗಿಸ್ತಾ ಇದೀವಿ. ಮುಂದಿನ ವಾರ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಮತ್ತೆ ಬರ್ತಾ ಇದೀವಿ. ನಗೋದಕ್ಕೆ ನೀವು ರೆಡಿ ಆಗಿರಿ. ಈ ಒಂದು ಎಪಿಸೋಡ್ ನ ಮತ್ತೆ ನೋಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಊಟ ಆಪ್ ನ ಡೌನ್ಲೋಡ್ ಮಾಡಿ ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಮಜಾ ಭಾರತ ನೋಡಿ ಅಂತ ಹೇಳ್ತಾ ಮುಂದಿನ ವಾರ ಸಿಗ್ತೀವಿ. ಅಲ್ಲಿವರೆಗೂ ಗುಡ್ ನೈಟ್, ಟೇಕ್ ಕೇರ್, ಬಾಯ್.